ಗ್ರೀಕ್ ಇತಿಹಾಸ ಲೇಖನ ಕಲೆ ಬಗ್ಗೆ ನೋಡ್ತಾ ಇದ್ದೀವಿ. ಆ ಗ್ರೀಕ್ ಇತಿಹಾಸದೊಳಗ ಇಬ್ರು ಮೋಸ್ಟ್ ಇಂಪಾರ್ಟೆಂಟ್, ಒಬ್ರು ಹೆರೋಡೋಟಸ್, ಇನ್ನೊಬ್ರು ಥುಸಿಡಿಡಸ್. ನಿನ್ನೆ ಹೆರೋಡೋಟಸ್ ಬಗ್ಗೆ ನಾವು ನೋಡಿದೀವಿ. ಇತಿಹಾಸದ ಪಿತಾಮಹ ಅಂತ ಕರೆಸ್ಕೊಂಡಿರ್ತಕ್ಕಂಥ ಹೆರೋಡೋಟಸ್ನ ನಂತರ ಹೆರೋಡೋಟಸ್ನ ಸಮಕಾಲೀನ ಇನ್ನೋರ್ವ ಇತಿಹಾಸಕಾರ ಗ್ರೀಕ್ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಆ ಇತಿಹಾಸಕಾರ ಯಾರು ಅಂತಂದ್ರೆ ಥುಸಿಡಿಡಸ್. ಥುಸಿಡಿಡಸ್ ಅನ್ನುವಂತ ಇನ್ನೋರ್ವ ಇತಿಹಾಸಕಾರ ಗ್ರೀಕ್ ಇತಿಹಾಸ ಲೇಖನ ಕಲೆಯೊಳಗ ಬರ್ತಾನೆ. ಇವನ ಕಾಲ ಕ್ರಿಸ್ತಪೂರ್ವ 456ರಿಂದ 396. ಕ್ರಿಸ್ತಪೂರ್ವ 456ರಿಂದ 396. ಕ್ರಿಸ್ತಪೂರ್ವ 456ರಿಂದ 396 ಇವನ ಕಾಲ. ಇತಿಹಾಸದೊಳಗ ನಾವು ಹೆರೋಡೋಟಸ್ ನನ್ನ ಇತಿಹಾಸದ ಪಿತಾಮಹ ಅಂತ ಕರೆದ್ರೆ, ಹ್ಯೂಮರ್ ನನ್ನ ಗ್ರೀಕ್ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಥುಸಿಡಿಡಸ್ ನನ್ನ ವೈಜ್ಞಾನಿಕ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ವೈಜ್ಞಾನಿಕ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಇಲ್ಲ ಅಂತಂದ್ರೆ ಹೆರೋಡೋಟಸ್ನ ಉತ್ತರಾಧಿಕಾರಿ ಅಂತಲೂ ಕರಿತೀವಿ. ಹೆರೋಡೋಟಸ್ನ ಉತ್ತರಾಧಿಕಾರಿ ಅಂತ ಕರಿತೀವಿ. ಗ್ರೀಕ್ ಇತಿಹಾಸ ಒಂದು ಮಟ್ಟಕ್ಕೆ ಕೊಂಗೊಳಿಸಾಕ, ಗ್ರೀಕ್ ಇತಿಹಾಸ ಒಂದು ಮಟ್ಟಕ್ಕೆ ವೈಜ್ಞಾನಿಕವಾಗಿ ಸತ್ಯ ನಡೆದ ಘಟನೆಗಳನ್ನ, ವಾಸ್ತವಾಂಶಗಳನ್ನ ಉಲ್ಲೇಖಿಸಿರುವಂತ ವ್ಯಕ್ತಿ ಅಂತಂದ್ರೆ ನಾವು ಥುಸಿಡಿಡಸ್ ಅಂತ ಕರಿತೀವಿ. ಒಂದು ಅಪೂರ್ಣವಾಗಿರ್ತಕ್ಕಂಥ ಕೃತಿಯನ್ನ ರಚನೆ ಮಾಡಿ, ಕೃತಿ ಪೂರ್ಣ ಆಗೋಕ್ಕಿಂತ ಪೂರ್ವದಲ್ಲಿನೇ ಅಲ್ಲಿ ನಡೆದ ಅಹಿತಕರ ಘಟನೆಗೆ ಬಲಿಯಾಗಿ ಬಹುಶಃ ಆ ಕೃತಿ ಅರ್ಧಕ್ಕೆ ನಿಂತತೇನೋ ಅನ್ನೋ ಮಟ್ಟಕ್ಕೆ ನಾವು ಥುಸಿಡಿಡಸ್ ನನ್ನ ಗುರುತಿಸ್ತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಿಸ್ಟ್ರಿ ಆಫ್ ದಿ ಪೆಲೋಪೊನೆಸಿಯನ್ ವಾರ್. ಹಿಸ್ಟ್ರಿ ಆಫ್ ದಿ ಪೆಲೋಪೊನೆಸಿಯನ್ ವಾರ್ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ಕೇಳ್ತಾರೆ ಥುಸಿಡಿಡಸ್ ನ ಕೃತಿ ಯಾವುದು ಅಂತ, ಅಥವಾ ಹೊಂದಿಸಿ ಬರೆಯೋರೊಳಗೆ ಕೇಳಿರ್ತಾರೆ. ಒಂದ್ ಕಡೆ ಲೇಖಕರು, ಇನ್ನೊಂದು ಕಡೆ ಕೃತಿಯನ್ನ ಕೇಳಿರ್ತಾರ. ಹಾಗಾಗಿ ಥುಸಿಡಿಡಸ್ ನ ಕೃತಿ ಏನಪ್ಪಾ ಅಂತಂದ್ರೆ ಹಿಸ್ಟ್ರಿ ಆಫ್ ದಿ ಪೆಲೋಪೊನೆಸಿಯನ್ ವಾರ್. ಹಿಸ್ಟ್ರಿ ಆಫ್ ದಿ ಪೆಲೋಪೊನೆಸಿಯನ್ ವಾರ್ ಥುಸಿಡಿಡಸ್ ನ ಕೃತಿ. ಹೆರೋಡೋಟಸ್ ಬಹಳ ಮುಖ್ಯವಾಗಿರ್ತಕ್ಕಂಥ ಕೃತಿ ಯಾವುದು ಅಂತ ಕೇಳಿದ್ರೆ ಒಂದು ಹಿಸ್ಟೋರಿಯಾ. ಮೊದಲನೇ ಕೃತಿ ಯಾವುದು ಅಂತ ಕೇಳ್ತಾರೆ. ಹೆರೋಡೋಟಸ್ ಮೊದಲನೇ ಕೃತಿ ಯಾವುದು ಅಂತ ಕೇಳ್ತಾರೆ. ಅದನ್ನ ನೆನಪಿಟ್ಕೊಳ್ಬೇಕ. ಗ್ರೀಕೋ ಏಸಿಯಾಟಿಕ್ ರಿಲೇಷನ್ ಫ್ರಮ್ ದಿ ರೀಜನ್ ಆಫ್ ಲೇಡಿಯಾ. ಕ್ರೂಸಿಸ್ ಆಫ್ ಲೇಡಿಯಾ. ಗ್ರೀಕ ಮತ್ತು ಏಷ್ಯಾದ ರಿಲೇಷನ್ಸ್ ಬಗ್ಗೆ ಇರುವಂತದ್ದು. ಇದು ಮೊಟ್ಟ ಮೊದಲನೇದೇ ಹೆರೋಡೋಟಸ್ ನ ಕೃತಿ. ಎರಡನೇ ಕೃತಿ ಹಿಸ್ಟೋರೀಸ್ ಅಥವಾ ಹಿಸ್ಟೋರಿಯಾ. ಥುಸಿಡಿಡಸ್ ನ ಕೃತಿ ಹಿಸ್ಟ್ರಿ ಆಫ್ ದಿ ಪೆಲೋಪೊನೆಸಿಯನ್ ವಾರ್. ಹಿಸ್ಟ್ರಿ ಆಫ್ ದಿ ಪೆಲೋಪೊನೆಸಿಯನ್ ವಾರ್ ಅನ್ನುವಂತ ಕೃತಿಯಿಂದ ಒಬ್ಬ ಶ್ರೇಷ್ಠ ಇತಿಹಾಸಕಾರ, ಒಬ್ಬ ಶ್ರೇಷ್ಠ ಚಿಂತಕ, ವೈಜ್ಞಾನಿಕ ಇತಿಹಾಸಕಾರ ಅಂತೇಳಿ ಕರೆಸಿಕೊಂಡಿರ್ತಕ್ಕಂಥವ, ಗ್ರೀಕ್ ಚರಿತ್ರೆಯಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿರ್ತಕ್ಕಂಥವ ಥುಸಿಡಿಡಸ್ ಅಂತ ನಾವು ಕರಿತೀವಿ. ಥುಸಿಡಿಡಸ್ ತಾನು ಬರೀತಕ್ಕಂಥ ಗ್ರೀಕ್ ಮತ್ತು ಪೆಲೋಪೊನೆಸಿಯನ್ ವಾರ್ ಅಂತ ಹೇಳಿದ್ರೆ, ಗ್ರೀಕ್ ದಿ ಪೆಲೋಪೊನೆಸಿಯನ್ ವಾರ್ ಅಂತ ಏನ್ ಕೃತಿ ಬರೀತಾನಲ್ಲ, ಹಿಸ್ಟ್ರಿ ಆಫ್ ದಿ ಪೆಲೋಪೊನೆಸಿಯನ್ ವಾರ್ ಅಂತೇಳಿ, ಆ ಕೃತಿ ಒಳಗೆ ನಡು ಏನಪ್ಪಾ ಅಂದ್ರೆ ತನ್ನ ಬಗ್ಗೆನೂ ಹೇಳ್ತಿರ್ತಾನಂತ. ತನ್ನ ಬಗ್ಗೆ ಹೇಳ್ತಿರ್ತಾನ ನಡು. ನಾವು ಬರವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕ. ಇತಿಹಾಸ ಸಂಶೋಧನೆ ಮಾಡುವಂತ ಸಂದರ್ಭದೊಳಗ, ನೀವು ರಿಸರ್ಚ್ ಮೆಥಡಾಲಜಿ ಕಲ್ತ ಆದ್ಮ್ಯಾಗ ಇತಿಹಾಸವನ್ನ ಬರೆಯುವಂತ ಸಂದರ್ಭದೊಳಗ ಯಾವ್ದಾದ್ರು ಪುಸ್ತಕಗಳನ್ನ, ಕೃತಿಗಳನ್ನ ಓದಾಕತ್ತಾಗ ಕೆಲವೊಂದು ಸಂದರ್ಭದಲ್ಲಿ ಲೇಖಕ ತನಗ್ ಗೊತ್ತಿಲ್ಲದೆ ತನ್ನ ಬಗ್ಗೆ ಹೇಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾನೆ. ಹಾಗೆ ಥುಸಿಡಿಡಸ್
ಇದು ಹಿಸ್ಟ್ರಿ ಆಫ್ ದಿ ಪೆಲೋಪೊನೇಸಿಯನ್ ವಾರ್ ಅನ್ನುವಂತ ಕೃತಿಯನ್ನು ಬರಿತಾನಲ್ಲ, ಆ ಕೃತಿ ಬರೆಯುವಂತ ಸಂದರ್ಭದೊಳಗೆ ಏನಪ್ಪಾ ಅಂದ್ರೆ ನಡು ಮಧ್ಯ ಏನಪ್ಪಾ ಅಂತಂದ್ರ ತನ್ನ ಬಗ್ಗೆ ವಿವರಣೆ ನೀಡುವಂತ ಕೆಲಸವನ್ನ ಮಾಡ್ತಾನ. ಆ ವಿವರಣೆಯಿಂದ ಏನಪ್ಪಾ ಅಂತಂದ್ರ ಬಹುಶಃ ಈ ಥುಸಿಡಿಡಸ್ ಅಥೆನ್ಸ್ ಅನ್ನುವಂತ ನಗರದೊಳಗೆ ಇರಬಹುದೇನೋ ಅನ್ನೋದು ತಿಳಿದು ಬರ್ತದೆ. ಅವ ಹೇಳ್ತಿರ್ತಾನೆ, ಅಥೆನ್ಸ್ ಬಗ್ಗೆ ಉಲ್ಲೇಖ ಕೊಡೋದು ಬೇರೆ, ನಮ್ಮ ಅಥೆನ್ಸ್ ಅಂತ ಹೇಳೋದು ಬೇರೆ, ನಮ್ಮ ಅಥವಾ ನನ್ನ ಅಂತಂದಾಗ ಬಹುಶಃ ಅಲ್ಲಿ ಹುಟ್ಟಿರ್ತಾನೆ ಕ್ರಿಸ್ತ ಪೂರ್ವದ್ದಲ್ಲ. ಹೀಗಾಗಿ ಈ ವೈಜ್ಞಾನಿಕ ಇತಿಹಾಸದ ಪಿತಾಮಹ ಆಗಿರ್ತಕ್ಕಂಥ ಥುಸಿಡಿಡಸ್ ತನ್ನ ಅಪೂರ್ಣವಾಗಿರ್ತಕ್ಕಂಥ ಕೃತಿ ಹಿಸ್ಟ್ರಿ ಆಫ್ ದಿ ಪೆಲೋಪೊನೇಸಿಯನ್ ವಾರ್ ಅನ್ನುವಂತ ಕೃತಿ ಒಳಗೆ ಮಧ್ಯೆ ತನ್ನ ಬಗ್ಗೆ ಉಲ್ಲೇಖ ಕೊಡುವಾಗ ಅಥೆನ್ಸ್ ನಗರದ ಬಗ್ಗೆ ಹೇಳ್ತಾನ. ಹೀಗಾಗಿ ಇವ ಏನಪ್ಪಾ ಅಂತಂದ್ರ ಕ್ರಿಸ್ತಪೂರ್ವ 456 ಕ್ರಿಸ್ತಪೂರ್ವ 456 ಅಥೆನ್ಸ್ ಅನ್ನುವಂತ ನಗರದೊಳಗೆ ಜನಿಸಿದ ಅಂತ ತಿಳಿದು ಬರ್ತದೆ. ಕ್ರಿಸ್ತಪೂರ್ವ 456 ಅಥೆನ್ಸ್ ನಗರದಲ್ಲಿ ಜನಿಸಿದ ಅಂತ ತಿಳಿದು ಬರ್ತದೆ. ಇದ್ರ ಜೊತೆನೆ ಅವನ ಬರವಣಿಗೆ ಒಳಗನೆ ಉಲ್ಲೇಖಗಳನ್ನ ಕೊಡ್ತಾನವ, ಅಲ್ಲಲ್ಲಿ ಮಧ್ಯೆ ಹೇಳ್ತಿರ್ತಾನ. ಆ ಹೇಳಿಕೆಗಳ ಪ್ರಕಾರ ಅವನ ತಂದೆ ಓಲರಸ್ ಅಂತ, ಅವನ ತಂದೆ ಓಲರಸ್, ಅವನ ತಂದೆ ಓಲರಸ್ ಅಂತೇಳಿ, ತಾಯಿ ಹೆಗೆಸ್ಲಿಪೈ. ತಾಯಿ ಹೆಗೆಸ್ಲಿಪೈ. ಓಲರಸ್ ಮತ್ತು ಹೆಗೆಸ್ಲಿಪೈ ಅವರ ಮಗ ಆಗಿ ಥುಸಿಡಿಡಸ್ ಕ್ರಿಸ್ತಪೂರ್ವ 456 ಅಥೆನ್ಸ್ ನಗರ ಒಳಗೆ ಜನಿಸಿದ ಅನ್ನುವಂತ ಉಲ್ಲೇಖ ಅವನ ಕೃತಿ ಒಳಗಿಂದ ಏನಪ್ಪಾ ಅಂದ್ರ ತಿಳಿದು ಬರ್ತದೆ. ಇಲ್ಲಿ ಕ್ರಿಸ್ತಪೂರ್ವ 460 ಸಂದರ್ಭದೊಳಗ, ಕ್ರಿಸ್ತಪೂರ್ವ 460 ಸಂದರ್ಭದೊಳಗ 460 ಒಂದು ಭೀಕರವಾಗಿರ್ತಕ್ಕಂಥ ಪ್ಲೇಗ್ ಸಂಭವಿಸ್ತೈತಿ 460 ಸಂದರ್ಭದೊಳಗ. ಅದಕ್ಕಿಂತ ಪೂರ್ವದಲ್ಲಿನೇ ಅವ ಜನಿಸಿದೇನೋ ಅನ್ನುವಂತ, ಅಂದ್ರೆ ಅದಕ್ಕಿಂತ ಮೊದಲು ಜನಿಸಾನವ, ಆ ಪ್ಲೇಗ್ ಹುಟ್ಟೋಕ್ಕಿಂತ ಮುಂಚೆನೆ ಅವ ಅಂತ ಅಂದ್ರೆ ಜನಿಸಿದ ಅನ್ನುವಂತ ಉಲ್ಲೇಖ ಇತಿಹಾಸಕಾರರು ಕೊಡ್ತಾರೆ. ಕ್ರಿಸ್ತಪೂರ್ವ 430 ಮತ್ತು 427 ಮಧ್ಯ, 430 ಮತ್ತು 427 ಮಧ್ಯ, ಕ್ರಿಸ್ತಪೂರ್ವ 430 ಮತ್ತು 427 ಮಧ್ಯ ಅಥೆನ್ಸ್ ದೊಳಗ ಅಥವಾ ಗ್ರೀಕ್ ದೊಳಗ ಒಂದು ಭೀಕರವಾಗಿರ್ತಕ್ಕಂಥ ಸಾಂಕ್ರಾಮಿಕ ರೋಗ, ಅಂಟು ರೋಗ ಅಂತ ಕರಿತೀವಿ. ಆ ಸಂದರ್ಭದಾಗ ಬಹಳ ಕ್ರೂರವಾಗಿರ್ತಕ್ಕಂಥದ್ದು ಪ್ಲೇಗ್. ಆ ಪ್ಲೇಗ್ ಅನ್ನುವಂತ ರೋಗಕ್ಕ ಈ ಥುಸಿಡಿಡಸ್ ಏನಪ್ಪಾ ಅಂತಂದ್ರ ಬಲಿ ಆಗ್ತಾನ. ಅಂದ್ರೆ ರೋಗ ಅವ್ನಿಗೆ ಅಂಟ್ಕೊಳ್ತೈತಿ. ಅಥೆನ್ಸ್ನ ಅಥವಾ ಗ್ರೀಕ್ ಚರಿತ್ರೆ ಒಳಗ ಬಹಳಷ್ಟು ಜನ ಈ ಪ್ಲೇಗ್ ರೋಗಕ್ಕೆ ಬಲಿಯಾದವರು ಬದುಕುಳಿದಿದ್ದು ಬಹಳ ವಿರಳ. ಆದ್ರ ಥುಸಿಡಿಡಸ್ ಪ್ಲೇಗ್ ರೋಗದಿಂದ ಏನಪ್ಪಾ ಅಂತಂದ್ರ ಪಾರಾಗ್ತಾನ. ಪಾರಾಗಿ ಏನಪ್ಪಾ ಅಂದ್ರ ಬದುಕುಳಿತಾನ. ಪ್ಲೇಗ್ ರೋಗದಿಂದ ಪಾರಾದ ಥುಸಿಡಿಡಸ್ ಕ್ರಿಸ್ತಪೂರ್ವ 424 ಕ್ರಿಸ್ತಪೂರ್ವ 424 ಕ್ರಿಸ್ತಪೂರ್ವ 424 ಥುಸಿಡಿಡಸ್ ಆ ಅಥೆನ್ಸ್ ನಗರದಲ್ಲಿರುವಂತ ರಾಜನ 10 ಮಂದಿ ಸೇನಾನಾಯಕ ಮಂಡಳಿ ಒಳಗ ಇವನು ಒಬ್ಬ ಅಂತ ಆಯ್ಕೆ ಆಗ್ತಾನೆ. ಅಂದ್ರ ಸೇನಾ ನಾಯಕರ ಮಂಡಳಿ ಅಂತೇಳಿ 10 ಜನರದ್ದು ಗ್ರೀಕ್ ದೊಳಗಿರ್ತೈತಿ. ಆ ಸೇನಾ ನಾಯಕರ ಮಂಡಳಿಯ ಇವನು ಒಬ್ಬ ಸದಸ್ಯ ಆಗಿ ಅಥವಾ ಸೇನಾ ನಾಯಕ ಆಗಿ ನೇಮಕಗೊಳ್ತಾನ ಕ್ರಿಸ್ತಪೂರ್ವ 424. ಅಂದ್ರ ಕ್ರಿಸ್ತಪೂರ್ವ 424 ಮುಂಚೆ ಆದ ಪ್ಲೇಗ್ದಿಂದ ಪಾರಾಗಿ ಕ್ರಿಸ್ತಪೂರ್ವ 424 10 ಜನರ ಸೇನಾ ಮಂಡಳಿಯೊಳಗೆ ಇವನು ಒಬ್ಬ ಸೇನಾ ನಾಯಕ ಅಂತೇಳಿ ನೇಮಕಗೊಳ್ತಾನ. ಇದರಿಂದ ಥುಸಿಡಿಡಸ್ ಅಥೆನ್ಸ್ ಅಥವಾ ಗ್ರೀಕ್ ದೇಶದಲ್ಲಿ ಸೇನಾ ನಾಯಕನಾಗಿ, ಸೇನೆಯ ಮುಖಂಡನಾಗಿ ಕೆಲಸಕ್ಕೆ ಸೇರ್ಕೊಂಡ. ಅಂದ್ರೆ ಸೇನೆಯ ಯುದ್ಧದ ಅನುಭವನು ಥುಸಿಡಿಡಸ್ ಕದ ಅಂತೇಳಿ. ಇದೇ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಥುಸಿಡಿಡಸ್ ಏನಪ್ಪಾ ಅಂದ್ರೆ ಸಾಕಷ್ಟು ಯುದ್ಧಗಳಲ್ಲಿ ಭಾಗವಹಿಸಿದ ಅನುಭವನು ಅವನಿಗಾಗ್ತದೆ. ಯುದ್ಧಗಳಲ್ಲಿ ಭಾಗವಹಿಸಿದ ಅನುಭವನು ಥುಸಿಡಿಡಸ್ ಅನ್ಸಲ್ತದೆ. ಅವನ ಬುದ್ಧಿಮತ್ತೆ, ಅವನ ಚಾಣಾಕ್ಷತೆಯನ್ನ ಮನಗಂಡಿರ್ತಕ್ಕಂಥ ಅರಸ ಅವನಿಗೆ ಒಂದು ನೌಕಾಪಡೆಯ ಮುಖ್ಯಸ್ಥ ಅಂತ ನೇಮಕ ಮಾಡ್ತಾನೆ.
ಕ್ಯಾಂಪಿ ಪಾಲಿಸ್ ಅನ್ನುವಂತ ಕ್ಯಾಂಪಿ ಪಾಲಿಸ್ ಯಾವಾಗ ತುಸಿಡಿಡಸ್ನ ನೌಕಾಪಡೆಯ ಮುಖ್ಯಸ್ಥ ಅಂತ ನೇಮಕ ಆಗ್ತಾನೋ, ನೇಮಕ ಆದ್ಮೇಲೆ ಒಂದು ಮುಖ್ಯವಾಗಿರ್ತಕ್ಕಂಥ ನಗರ ಇರ್ತೈತಿ ಕ್ಯಾಂಪಿ ಪಾಲಿಸ್ ಅಂತೇಳಿ. ಆ ಕ್ಯಾಂಪಿ ಪಾಲಿಸ್ ಅನ್ನುವಂತ ನಗರದ ಮೇಲೆ ಆಕ್ರಮಣಗಳಾಗ್ತಾವ. ಆ ಆಕ್ರಮಣವನ್ನ ತಡೆಗಟ್ಟುವ ಜವಾಬ್ದಾರಿ ತುಸಿಡಿಡಸ್ಗೆ ಇರ್ತದೆ. ಯಾವಾಗ ಸೇನೆಯ ಮಹಾಮಂಡಳಿಯ ನಾಯಕರೊಳಗೆ ಒಬ್ಬ ಆಗಿ ನೇಮಕ ಆಗ್ತಾನೋ, ಅದ್ರೊಳಗ ತನ್ನ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡ್ತಾನೋ, ಅದನ್ನ ಮನಗಂಡಿರ್ತಕ್ಕಂಥ ಅರಸ ಅವನನ್ನ ನೌಕಾಪಡೆಯ ಮುಖ್ಯಸ್ಥ ಅಂತ ನೇಮಕ ಮಾಡ್ತಾನ. ನೌಕಾಪಡೆಯ ಮುಖ್ಯಸ್ಥ ಅಂತ ನೇಮಕ ಮಾಡಿದ ಒಂದಿಷ್ಟು ಕಾಲದ ನಂತರ ಅಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಥೆನ್ಸ್ನ ಮುಖ್ಯವಾಗಿರ್ತಕ್ಕಂಥ ನಗರ ಕ್ಯಾಂಪಿ ಪಾಲಿಸ್ ಅನ್ನುವಂತ ನಗರದ ಮೇಲೆ ದಾಳಿಗಳಾಗ್ತವ. ಆ ದಾಳಿಯನ್ನ ತಡೆಗಟ್ಟುವ, ದಾಳಿಯನ್ನ ಹಿಮ್ಮೆಟ್ಟುವ ಜವಾಬ್ದಾರಿ ತುಸಿಡಿಡಸ್ನ ಮೇಲೆ ಬರ್ತದ. ಆದ್ರ ತುಸಿಡಿಡಸ್ ಏನಪ್ಪಾ ಅಂತಂದ್ರೆ ಆ ದಾಳಿಯನ್ನ ಹಿಮ್ಮೆಟ್ಟಿಸೋದ್ರೊಳಗೆ ಸಂಪೂರ್ಣವಾಗಿ ವಿಫಲ ಆಗ್ತಾನೆ. ದಾಳಿಯನ್ನ ಹಿಮ್ಮೆಟ್ಟಿಸೋದ್ರೊಳಗೆ ಸಂಪೂರ್ಣವಾಗಿ ವಿಫಲ ಆಗ್ತಾನೆ. ತುಸಿಡಿಡಸ್ ಈ ದಾಳಿಯನ್ನ ತಡೆಗಟ್ಟೋದ್ರೊಳಗೆ ವಿಫಲ ಆಗಿದ್ರಿಂದ ಅವನನ್ನ ವಾಪಸ್ ಕರೆಸ್ತಾರ, ವಿಚಾರಣೆ ಮಾಡ್ತಾರ. ವಿಚಾರಣೆ ಮಾಡಿ ಅವನಿಗೆ ಗಡೀಪಾರು ಶಿಕ್ಷೆಯನ್ನ ವಿಧಿಸ್ತಾರ. ನೀ ಸೋತಿದ್ದಕ್ಕೆ ಗಡೀಪಾರು ಶಿಕ್ಷೆಯನ್ನ ತುಸಿಡಿಡಸ್ಗೆ ಏನಪ್ಪಾ ಅಂದ್ರ ವಿಧಿಸ್ತಾರ. ಯಾವಾಗ ಒಬ್ಬ ಸೇನಾ ಮಂಡಳಿಯ ನಾಯಕ ಆಗಿ ಅದಾದ್ಮೇಲೆ ನೌಕಾಪಡೆಯ ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸಿದ ತುಸಿಡಿಡಸ್ ಒಂದು ಯುದ್ಧದಲ್ಲಿ ಸೋತಿದ್ರಿಂದ ಅವನನ್ನ ಗಡೀಪಾರು ಮಾಡ್ಲಾಗ್ತದೋ, ಆ ಗಡೀಪಾರಾಗಿರ್ತಕ್ಕಂಥ ತುಸಿಡಿಡಸ್ ಸರಿಸುಮಾರು 20 ವರ್ಷಗಳ ಕಾಲ ಏನಪ್ಪಾ ಅಂದ್ರ ತುಸಿಡಿಡಸ್ ದೇಶಭ್ರಷ್ಟನಾಗಿ ಅಲಿತಾನೆ. ದೇಶಭ್ರಷ್ಟನಾಗಿ ಸುಮಾರು 20 ವರ್ಷಗಳ ಕಾಲ ತುಸಿಡಿಡಸ್ ಅಲಿತಾನ. ಕೊನೆಗೆ 404 ಅಥೆನ್ಸಿಗೆ ಬರ್ತಾನೆ. 404 ಅಥೆನ್ಸ್ಗೆ ಬರ್ತಾನೆ. ಕ್ರಿಸ್ತಪೂರ್ವ 396 ಅಥೆನ್ಸ್ ನಲ್ಲಿನೇ ಕೊನೆ ಉಸಿರನ್ನ ಎಳಿತಾನೆ ಅಥವಾ ನಿಧನ ಹೊಂತಾನೆ. 20 ವರ್ಷ ಅಲೆಮಾರಿ ಜೀವನವನ್ನ ಸಾಧಿಸಿಕೊಂಡು ದೇಶ ವಿದೇಶಗಳೆಲ್ಲವನ್ನ ಸುತ್ತಕ್ಕಂತ ಕೆಲಸ ಮಾಡ್ತಾನೆ. ಯಾವುದು ದೇಶ ಭ್ರಷ್ಟನಾಗಿ ಗಡೀಪಾರ ಶಿಕ್ಷೆಗೊಳಪಟ್ಟು 20 ವರ್ಷ ಅಲ್ದಾಡ್ತಾನ. 20 ವರ್ಷದ ನಂತರ ಕ್ರಿಸ್ತಪೂರ್ವ 404 ಅಂದ್ರೆ 424 ಸೇನಾದಂಡ ನಾಯಕರ ನಾಯಕ ಅಂತ ನೇಮಕ ಆಗಿದ್ದ. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ವಾಯುಪಡೆಯ ಮುಖ್ಯಸ್ಥ ಅಂತ ಆಗಿದ್ದ. ಅದೇ ಕ್ರಿಸ್ತಪೂರ್ವ 424 ಏನಪ್ಪಾ ಅಂತಂದ್ರೆ ಅವನನ್ನ ಗಡೀಪಾರು ಶಿಕ್ಷೆಗೆ ಒಳಪಡಿಸ್ತಾರೆ. ಆ ಗಡೀಪಾರು ಶಿಕ್ಷೆಗೊಳಗಾಗಿರ್ತಕ್ಕಂಥ ತುಸಿಡಿಡಸ್ 20 ವರ್ಷಗಳ ಕಾಲ ದೇಶಭ್ರಷ್ಟನಾಗಿ ಬೇರೆ 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 ರಾಷ್ಟ್ರಗಳಿಗೆ ಅಡ್ಡಾಡ್ತಾನ. ಕೊನೆಗೆ ಕ್ರಿಸ್ತಪೂರ್ವ 404 ಮತ್ತೆ ವಾಪಸ್ ಅಥೆನ್ಸ್ಗೆ ಬರ್ತಾನ. 404ರಿಂದ ಕ್ರಿಸ್ತಪೂರ್ವ 396 ತನಕ ಅಥೆನ್ಸ್ನೊಳಗೆ ಇರ್ತಾನ. 396 ಕ್ರಿಸ್ತಪೂರ್ವ 396 ತುಸಿಡಿಡಸ್ ಕೊನೆ ಉಸಿರನ್ನ ಎಳಿತಾನ. ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನು ಅಂತಂದ್ರೆ, ಕೆಲವೊಂದು ಸಂದರ್ಭದೊಳಗೆ ಹೇಳ್ತಿರ್ತೀವಿ ನಾವು, ಏನಾರ ಆಗ್ಲಿ ಆದಿದ್ದೆಲ್ಲ ಒಳ್ಳೇದಕ್ಕೆ ಅಂತ. ಏನಾರ ಆಗ್ಲಿ ಆದಿದ್ದೆಲ್ಲ ಒಳ್ಳೇದಕ್ಕೆ, ಅದೇನಾರೇ ಆಗ್ಲಿ ನಮಗನ್ಸಿರ್ತದ ತಾತ್ಪೂರ್ತಿಕವಾಗಿ. ತುಸಿಡಿಡಸ್ ಒಂದ್ ವೇಳೆ ಸೇನಕನಾಗಿ, ಸೇನಾ ನಾಯಕನಾಗಿ, ವಾಯುಪಡೆ ಅದು ನೌಕಾಪಡೆಯ ಮುಖ್ಯಸ್ಥ ಆಗಿ ಅಲ್ಲೇ ಕೆಲಸ ಮಾಡ್ಕೊಂತ ಇದ್ದಂದ್ರೆ ಅವ ಒಬ್ಬ ಸೇನಾ ನಾಯಕ ಅಂತ ಗುರುತಿಸ್ಕೊಳ್ತಿದ್ದೆ ಹೊರತು ಅವ ಒಬ್ಬ ಇತಿಹಾಸಕಾರ ಅಂತ ಗುರುತಿಸ್ಕೊಳ್ಳಕ್ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವ ಗಡೀಪಾರು ಶಿಕ್ಷೆಯನ್ನ ಅನುಭವಿಸದೆ ಹೋಗಿದ್ರೆ. ಅದಕ್ಕೆ ಹೇಳ್ತಾರ, ಯಾವಾಗ ತುಸಿಡಿಡಸ್ ನನ್ನ ಗಡೀಪಾರು ಶಿಕ್ಷೆಗೆ ಒಳಪಡಿಸಲಾಗ್ತದೋ ಅವಾಗ ತುಸಿಡಿಡಸ್ ಬಹಳಷ್ಟು ಅನುಕೂಲ ಆಗ್ತೈತಿ. ಅವನಿಗದು ಶಾಪ ಆಗೋದಿಲ್ಲ, ಅವನಿಗೆ ವರ ಆಗ್ತೈತಿ. ಯಾಕಂತಂದ್ರೆ ಅವನು ಮುಂದೆ ಹಿಸ್ಟ್ರಿ ಆಫ್ ದಿ ಪೆಲೋಪೊನೇಸಿಯನ್ ವಾರ್ ಅನ್ನುವಂತ ಕೃತಿ ರಚಿಸಬೇಕು ಅಂತಂದ್ರೆ ಈ ಗಡೀಪಾರು ಶಿಕ್ಷೆ ಬಹಳ ಮುಖ್ಯ ಆಗ್ತದೆ. ಆ ಕೃತಿ ರಚಿಸ್ಬೇಕಂತಂದ್ರೆ ಗಡೀಪಾರು ಶಿಕ್ಷೆ ಬಹಳ ಮುಖ್ಯ ಆಗ್ತದೆ. ಯಾಕಂತಂದ್ರೆ ಅವ ಗಡೀಪಾರ ಆದ್ಮೇಲೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಏನಪ್ಪಾ ಅಂದ್ರೆ ಸುತ್ತಾಡ್ತಾನ, ಅಲ್ಲಿ ಚರಿತ್ರೆಯನ್ನ ಓದಾಕ್ ಪ್ರಾರಂಭ ಮಾಡ್ತಾನ, ಅವಂಗ ಅವಕಾಶಗಳು ಸಿಗ್ತಾವ ಇತಿಹಾಸ ಬರೆಯಾಕ. ಹೀಗಾಗಿ ಏನಪ್ಪಾ ಅಂತಂದ್ರೆ ಎಲ್ಲ ಘಟನೆಗಳ ಸ್ಥಳಗಳಿಗೆ ಭೇಟಿ ಕೊಡ್ತಾನ. ಆ ಘಟನೆಯ ಸಂದರ್ಭದಲ್ಲಿ ಇರ್ತಕ್ಕಂಥವ್ರನ್ನ ಭೇಟಿ ಆಗ್ತಾನ, ಅವರಿಂದ ಮಾಹಿತಿಗಳನ್ನ ಪಡ್ಕೊಂಡು ಇತಿಹಾಸ ರಚನೆಯನ್ನ ಪ್ರಾರಂಭ ಮಾಡ್ತಾನ, ಇತಿಹಾಸ ರಚಿಸ್ತಾನ. ಹಿಸ್ಟ್ರಿ ಆಫ್ ದಿ ಪೆಲೋಪೊನೇಸಿಯನ್ ವಾರ್ ಅನ್ನುವಂತ ಕೃತಿಯನ್ನ ಆರಂಭದಿಂದ ಹಿಡ್ಕೊಂಡು ಕ್ರಿಸ್ತಪೂರ್ವ 464 ತನಕ ಉಲ್ಲೇಖವನ್ನ ಕೊಡ್ತಾರೆ. ಕ್ರಿಸ್ತಪೂರ್ವ 464 ತನಕ ಉಲ್ಲೇಖಗಳು ಕೊಡ್ತಾವ.
464 ಏನಪ್ಪಾ ಅಂತಂದ್ರ 464 ಸಂದರ್ಭದೊಳಗ ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಬಹುಶಃ ಅಲ್ಲಿ ಒಂದು ಪ್ರಕ್ಷುಬ್ಧವಾಗಿರ್ತಕ್ಕಂಥ ವಾತಾವರಣ ಅಥವಾ ಅಹಿತಕರ ಘಟನೆ ನಡೆದಿರ್ಬೇಕು. ಆ ಘಟನೆ ನಡೆದಿದ್ರೊಳಗ ತುಸಿಡಿಡಸ್ ಮರಣ ಹೊಂದಿರಬಹುದು ಅಂತೇಳಿ ಇತಿಹಾಸಕಾರರು ಊಹಿಸ್ತಾರೆ. ಯಾಕಂತಂದ್ರೆ ಅದು ಕ್ರಿಸ್ತ ಪೂರ್ವ ಏನಪ್ಪಾ ಅಂತಂದ್ರ 464 ಚರಿತ್ರೆಯನ್ನ ಮಾತ್ರ ತಿಳಿಸುತ್ತೆ. ಅಲ್ಲಿ ಪೂರ್ಣಗೊಳ್ಬಿಡ್ತದೆ, ಅರ್ಧಕ್ಕೆ ನಿಂತು ಬಿಡ್ತೈತಿ. ಒಂದು ಸ್ಟೋರಿ ಹೇಳ್ಕಂತ ಆ ಸ್ಟೋರಿ ಅರ್ಧಕ್ಕೆ ನಿಂದ್ರಿಸ್ಬಿಟ್ರು ಅಂತಂದ್ರ ಅದೇನಾಗ್ತದೆ, ಅದು ಅಪೂರ್ಣ ಅಂತ ಅನ್ಸತಿ. ಯಾಕೆ ಅಪೂರ್ಣ ಅಂತ ಹುಡುಕ್ಬೇಕಲ್ಲ, ಟೈಮ್ ಸತ್ತಿರ್ಲಿಕ್ಕಿಲ್ಲ, ಅಥವಾ ಸತ್ತಿರ್ಬೇಕು, ಅಥವಾ ಅನಾರೋಗ್ಯಕ್ಕೆ ತುತ್ತಾಗಿರ್ಬೇಕು, ಇವೆಲ್ಲ ಊಹೆಗಳು ಬರ್ತಾವ. ಹಾಗೆ ಇತಿಹಾಸಕಾರ ಊಹೆ ಪ್ರಕಾರ ಬಹುಶಃ ಅದು ಅಪೂರ್ಣವಾಗಿ ನಿಂತಿದ್ದಕ್ಕೆ ಕಾರಣ ತುಸಿಡಿಡಸ್ ಸತ್ತಿರಬಹುದು ಅಂತ ಇತಿಹಾಸಕಾರರು ಊಹಿಸ್ತಾರೆ. ಈ ಮುಖ್ಯವಾಗಿ ನಾವು ನೋಡ್ಬೇಕಾಗಿದ್ದು ಆ ಗ್ರೀಕ್ ಇತಿಹಾಸ ಲೇಖನ ಕಲೆಗೆ ತುಸಿಡಿಡಸ್ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನು ಅಂತ. ಗ್ರೀಕ್ ಇತಿಹಾಸ ಲೇಖನ ಕಲೆಗೆ ತುಸಿಡಿಡಸ್ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತ ನಾವು ತುಸಿಡಿಡಸ್ ಅಂದಾಗ ನಮ್ಗೆ ತಿಳಿದಿರೋದು, ತುಸಿಡಿಡಸ್ ಒಬ್ಬ ಸೇನಾ ನಾಯಕ ಆಗಿ, ಒಬ್ಬ ನೌಕಾಪಡೆಯ ಮುಖ್ಯಸ್ಥನಾಗಿ ಸೇನೆಯ ಅನುಭವವನ್ನ ಪಡ್ಕೊಂಡಿರ್ತಕ್ಕಂಥವ ಅಂತೇಳಿ. ಆ ಅನುಭವವನ್ನ ಪಡ್ಕೊಂಡಿರ್ತಕ್ಕಂಥ ತುಸಿಡಿಡಸ್ ತನ್ನ ಬರವಣಿಗೆ ಒಳಗ ಅಥೆನ್ಸ್ ನ ವೈಭವ ಮತ್ತು ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಬಹಳಷ್ಟು ಉಲ್ಲೇಖಗಳನ್ನ ಕೊಡ್ತಾನೆ. ಅಥೆನ್ಸ್ ನ ವೈಭವ ಮತ್ತು ಅಥೆನ್ಸ್ ನಲ್ಲಿ ಇರ್ತಕ್ಕಂಥ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಮೊದಲನೇ ಬಾರಿಗೆ ತಿಳಿಸಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ನಾವು ತುಸಿಡಿಡಸ್ ಅಂತ ಕರಿತೀವಿ. ಅಥೆನ್ಸ್ ನಗರದ ವೈಭವ ಮತ್ತು ಅಲ್ಲಿರ್ತಕ್ಕಂಥ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಪ್ರಪ್ರಥಮ ಬಾರಿಗೆ ತಿಳಿಸಿರ್ತಕ್ಕಂಥ ಇತಿಹಾಸಕಾರ ಅಂತ ಕರಿತೀವಿ. ಮಾಂಡಲಿಸ್ಟ್ ಅಂತಂದ್ರ ಅಧಿಕಾರಿಗಳ ಒಳಗ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಬರಹಗಾರ ಅಂತೇಳಿ ತುಸಿಡಿಡಸ್ ನನ್ನ ಕರಿತೀವಿ. ಈ ತುಸಿಡಿಡಸ್ ನ ಏನು ಮುಖ್ಯವಾಗಿರ್ತಕ್ಕಂಥ ಕೃತಿ ಐತಲ್ಲ, ಯಾವ್ದು? ಹಿಸ್ಟ್ರಿ ಆಫ್ ದಿ ಪೆಲೋಪೊನೇಸಿಯನ್ ವಾರ್. ದ ಹಿಸ್ಟ್ರಿ ಆಫ್ ದಿ ಪೆಲೋಪೊನೇಸಿಯನ್ ವಾರ್ ಅನ್ನುವಂತ ಏನ್ ಕೃತಿ ಐತಲ್ಲ, ಈ ಕೃತಿಯನ್ನ ಏನಪ್ಪಾ ಅಂತಂದ್ರ ಬಹಳ ಮುಖ್ಯವಾಗಿ ನಾವು 8 ಪ್ರಧಾನ ಭಾಗಗಳನ್ನಾಗಿ ನೋಡ್ತೀವಿ. ತುಸಿಡಿಡಸ್ ನ ಬರವಣಿಗೆಯ ಲಕ್ಷಣಗಳು ಅಥವಾ ಅವನ ಕೊಡುಗೆಗಳು ಏನು ಅಂತಂದಾಗ ಅವನ ಕೃತಿನೇ ಅವನ ಕೊಡುಗೆ. ನೀವು ಇಂಟ್ರೊಡಕ್ಷನ್ ಆದ್ಮೇಲೆ ಗ್ರೀಕ್ ಹಿಸ್ಟರಿ ಇದು ಅಥವಾ ತುಸಿಡಿಡಸ್ ನ ಇಂಟ್ರೊಡಕ್ಷನ್ ಆದ್ಮೇಲೆ ಅವನ ಲೈಫ್ ಅದು ಬರ್ಕಂಡ್ ಆದ್ಮೇಲೆ ಅವನ ಬರೆಯೋದೇ ನೀವೇನಪ್ಪಾ ಅಂತಂದ್ರ ಅವನ ರೈಟಿಂಗ್ಸ್ ಅಥವಾ ಅವನ ಬರವಣಿಗೆಯ ಲಕ್ಷಣಗಳು, ಅಥವಾ ಅವನು ತುಸಿಡಿಡಸ್ ಗ್ರೀಕ್ ಇತಿಹಾಸಕ್ಕೆ ಕೊಟ್ಟ ಕೊಡುಗೆನೆ ಅವನ ಬರವಣಿಗೆ. ಅಂದ್ರೆ ಹಿಸ್ಟ್ರಿ ಆಫ್ ದ ಪೆಲೋಪೊನೇಸಿಯನ್ ವಾರ್ ಅನ್ನುವಂತ ಕೃತಿ ಅವನು ಕೊಟ್ಟ ಕೊಡುಗೆ, ಅದರೊಳಗಿರುವಂತ ಬರವಣಿಗೆ ಅಂಶಗಳು ಅವನ ಏನಪ್ಪಾ ಅಂದ್ರೆ ಹಿಸ್ಟಾರಿಯೋಗ್ರಫಿಯ ಲಕ್ಷಣಗಳು ಅಂತ ನಾವು ಕರ್ಕಂತೀವಿ. ಈ 8 ಪ್ರಧಾನ ಭಾಗಗಳಾಗಿರುವಂತ ದಿ ಪೆಲೋಪೊನೇಸಿಯನ್ ಅನ್ನುವಂತ ಕೃತಿಗಳನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. 8 ಪ್ರಧಾನ ಭಾಗಗಳಿದ್ವಲ್ಲ, ಆ 8 ಪ್ರಧಾನ ಭಾಗಗಳನ್ನ 3 ಹಂತಗಳಾಗಿ ಏನಪ್ಪಾ ಅಂದ್ರ ವಿಭಾಗ ಮಾಡ್ಲಾಗ್ತತಿ. 3 ಹಂತಗಳಾಗಿ ವಿಭಾಗ ಮಾಡ್ತಾರ. ಮೊದಲನೇ ಹಂತ ಕ್ರಿಸ್ತಪೂರ್ವ 430 420. ಕ್ರಿಸ್ತಪೂರ್ವ 430 420. ಮೊದಲನೇ ಹಂತ ಏನೈತಲ್ಲ ಅದು ಕ್ರಿಸ್ತಪೂರ್ವ 431 ಕ್ರಿಸ್ತಪೂರ್ವ 431 ಕ್ರಿಸ್ತಪೂರ್ವ 420. ಇದು ಮೊದಲನೇ ಹಂತ ಅಂತ ಕರಿತೀವಿ. ಹಾಗಾದ್ರೆ ಈ ಮೊದಲನೇ ಹಂತದೊಳಗೆ ಏನೈತಿ ಅಂತಂದ್ರ ಸ್ಪಾರ್ಟಾ ಅಟಕ್ ಪ್ರದೇಶದ ಮೇಲಿನ ದಂಡಯಾತ್ರೆ. ಅಟಕ್ ಪ್ರದೇಶದ ಮೇಲೆ ದಂಡಯಾತ್ರೆ. ಸ್ಪಾರ್ಟಾ ಮತ್ತು ಅಟಕ್ ಪ್ರದೇಶದ ಮೇಲೆ ದಂಡಯಾತ್ರೆಯದ್ದ ಮೊದಲನೇ ಭಾಗ ಐತಿ. ಕೇಳಿದೇನು ಸ್ಪಾರ್ಟಾದ ಬಗ್ಗೆ ಏನಿದೆ? ಅಥೆನ್ಸ್ ನ ಮುಖ್ಯವಾಗಿರ್ತಕ್ಕಂಥ ರಾಜಧಾನಿ. 300 ಅಂತ ಒಂದು ಮೂವಿ ಐತಿ.
ಆ ಮೂವಿ ನೋಡಿದ್ರೆ ಬಹುತೇಕವಾಗಿ ಅಥೆನ್ಸ್ ನ ಒಂದಿಷ್ಟು ಚರಿತ್ರೆ ಗೊತ್ತಾಗ್ತದೆ. ಈ ಸ್ಪಾಟಾ ಮತ್ತು ಅಟಕ್ ಮೇಲೆ ನಡೆದಿರ್ತಕ್ಕಂಥ ಪ್ರದೇಶದ ಮೇಲಿನ ದಂಡಯಾತ್ರೆಯ ಮಾಹಿತಿ ಏನಪ್ಪಾ ಅಂತಂದ್ರೆ ಮೊದಲನೇ ಭಾಗದೊಳಗೈತಿ. ಇದು ಮೊದಲನೇ ಭಾಗ ಕ್ರಿಸ್ತಪೂರ್ವ 431ರಿಂದ ಕ್ರಿಸ್ತಪೂರ್ವ 420 ಕಾಲದ ಒಂದು ಭಾಗ ಅಂತ ನಾವು ಕರಿತೀವಿ. ಇದ್ರೊಳಗ ಮೊದಲನೇ ಹಂತದೊಳಗ ಘಟನೆಗಳು ಏನ್ ಸಂಭವಿಸಿದು ಆ ಘಟನೆಗಳ ಬಗ್ಗೆ ಟಿಪ್ಪಣಿಗಳನ್ನ ಬರಿತಾನೆ. ಆ ಘಟನೆಗಳ ಕುರಿತು ಅನ್ವೇಷಣೆ ಮಾಡ್ತಕ್ಕಂಥ ಅಂಶವನ್ನ ಬರಿತಾನೆ. ಅದನ್ನ ಕ್ರಮಬದ್ಧವಾಗಿ ಜೋಡಿಸುವ, ವರ್ಗೀಕರಿಸುವ ಕ್ರಮವನ್ನ ಈ ಮೊದಲನೇ ಭಾಗದಲ್ಲಿ ತಿಳಿಸ್ತಾನೆ. ಅಂದ್ರೇನ ಈ ಆ ಸ್ಪಾಟಾ ಪ್ರದೇಶದ ಮೇಲೆ ಏನ್ ದಾಳಿ ಆಗ್ತಾವಲ್ಲ, ಆ ದಂಡಯಾತ್ರೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಹಂತಗಳೇನದಾವ, ಘಟನೆಗಳೇನದಾವ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿ ಐತಿ, ಏನೈತಿ ಅವುಗಳನ್ನ ಸಂಗ್ರಹಿಸಿ ಅದನ್ನ ಸಮರ್ಪಕವಾಗಿ ಜೋಡಿಸ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರ ಥುಸಿಡಿಡಸ್ ಮಾಡ್ತಾನೆ. ಇನ್ನ ಎರಡನೇ ಹಂತ ಏನಿದೆಯಲ್ಲ, ಆ ಎರಡನೇ ಹಂತ ಕ್ರಿಸ್ತಪೂರ್ವ 415ರಿಂದ ಕ್ರಿಸ್ತಪೂರ್ವ 413 415ರಿಂದ 413 ಕ್ರಿಸ್ತಪೂರ್ವ 415ರಿಂದ ಕ್ರಿಸ್ತಪೂರ್ವ 413 ಇದು ಎರಡನೇ ಹಂತ ಅಂತ ಕರಿತೀವಿ. ಇಲ್ಲಿ ಸರ್ಕ್ಯೂಸನ ದಂಡಯಾತ್ರೆ, ಸರ್ಕ್ಯೂಸನ ದಂಡಯಾತ್ರೆಯ ಬಗ್ಗೆ ಮಾಹಿತಿಯನ್ನ ಕೊಡ್ತೈತಿ. ಸರ್ಕ್ಯೂಸ್ನ ದಂಡಯಾತ್ರೆಯ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಎರಡನೇ ಭಾಗದೊಳಗ ಅಥವಾ ಎರಡನೇ ಹಂತದೊಳಗ ನಾವು ನೋಡ್ತೀವಿ. ಅಂತಂದ್ರೆ ಈ ಎರಡನೇ ಹಂತ ಏನಿದೆಯಲ್ಲ, ಈ ಎರಡನೇ ಹಂತದೊಳಗ ಟಿಪ್ಪಣಿಗಳನ್ನ ತೆಗೆದುಕೊಳ್ಳುವ ಮತ್ತು ಕ್ರಮಬದ್ಧವಾಗಿ ವರ್ಗೀಕರಿಸುವ, ಕಥನವನ್ನ ಸಿದ್ಧಪಡಿಸುವ ಮಾಹಿತಿ ಈ ಎರಡನೇ ಹಂತದೊಳಗೆ ನಾವು ಕಾಣ್ತೀವಿ. ಇನ್ನ ಮೂರನೇ ಹಂತ ಕ್ರಿಸ್ತಪೂರ್ವ 413ರಿಂದ ಕ್ರಿಸ್ತಪೂರ್ವ 404 ಕ್ರಿಸ್ತಪೂರ್ವ 413ರಿಂದ ಕ್ರಿಸ್ತಪೂರ್ವ 404 ಇದು ಮೂರನೇ ಹಂತ ಅಂತ ಕರಿತೀವಿ. ನಾಲ್ಕುನೂರ 404 ಇದು ಮೂರನೇ ಹಂತ ಕರಿತೀವಿ. ಈ ಮೂರನೇ ಹಂತದೊಳಗ ಪರ್ಷಿಯಾ, ಮಿಲೇಟನ್ ಕೌಲ್, ಎಗೆಸ್ಪಾಟಮಿ ಅಂದ್ರ ಮೂರನೇ ಹಂತ ಏನಿದೆಲ್ಲ ಕ್ರಿಸ್ತಪೂರ್ವ 413ರಿಂದ 404 ನಡೆದಿರ್ತಕ್ಕಂಥ ಮೂರನೇ ಹಂತ ಏನೈತಿ, ಭಾಗ ಏನೈತಿ, ಆ ಮೂರನೇ ಹಂತದೊಳಗ ಪರ್ಷಿಯಾ, ಮಿಲೇಟನ್ ಕೌಲ ಮತ್ತು ಎಗೆಸ್ಪಾಟ್ಮಿ ಅನ್ನುವಂತ ಪ್ರದೇಶಗಳ ಮೇಲೆ ನಡೆದಿರುವಂತಹ ಕದನ ಏನಿದೆಯಲ್ಲ, ಆ ಕದನದ ಬಗ್ಗೆ ಮಾಹಿತಿಯನ್ನ ತಿಳಿಸ್ತದೆ. ಆ ಕದನದ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿರ್ತಕ್ಕಂಥದ್ದು ಮೂರನೇ ಹಂತ ಅಂತ ಕರಿತೀವಿ. ಈ ಮೂರನೇ ಹಂತದೊಳಗನೆ ಥುಸಿಡಿಡಸ್ ಏನಪ್ಪಾ ಅಂದ್ರ ವಿಶದೀಕೃತ ವೃತ್ತಾಂತವನ್ನ, ಬಹಳ ಸಮಗ್ರವಾಗಿ ವಿವರಣಾತ್ಮಕವಾಗಿರ್ತಕ್ಕಂಥ ವೃತ್ತಾಂತವನ್ನ ಈ ಮೂರನೇ ಹಂತದೊಳಗ ದಾಖಲಿಸ್ತಾನೆ. ಇದು ಅವನ ಬರವಣಿಗೆಯಲ್ಲಿರ್ತಕ್ಕಂತಹ 3 ಹಂತಗಳಂತ ನಾವು ನೋಡ್ಕೊಂತೀವಿ. ಥುಸಿಡಿಡಸ್ ನ ಬರವಣಿಗೆ ಹಿಸ್ಟ್ರಿ ಆಫ್ ದಿ ಪೆಲೋಪೊನೆಸಿಯನ್ ವಾರ್ ಅಂತ ಏನಿತ್ತಲ್ಲ, ಆ ಕೃತಿ ಒಳಗ 3 ಹಂತಗಳನ್ನ ನಾವೇನಪ್ಪ ಅಂದ್ರ ನೋಡ್ಕೊಂತೀವಿ. ಈ ಕೃತಿ ಒಳಗ ಥುಸಿಡಿಡಸ್ ಒಂದು ಮಾತನ್ನ ಹೇಳ್ತಾನ. ಅದು ಏನಂದ್ರ ದಿ ಹೋಲ್ ಅರ್ತ್ ಈಸ್ ಎ ಸಿಂಪಲ್ ಆಫ್ famous men. The whole earth is a simple of famous men.
famous men. The whole earth is a simple of famous men. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಇಡೀ ಭೂಮಿಯು ಪ್ರಖ್ಯಾತವಾಗಿರ್ತಕ್ಕಂಥ ಪುರುಷರ ಗೋರಿ, ಇಡೀ ಭೂಮಿಯು ಪ್ರಖ್ಯಾತವಾಗಿರುವಂತ ಪುರುಷರ ಗೋರಿ ಅಂತ ಕರಿತಾನೆ. ದಿ ಹೋಲ್ ಅರ್ತ್ ಈಸ್ ಎ ಸಿಂಪಲ್ ಆಫ್ ಫೇಮಸ್ ಮೆನ್. ಇಡೀ ಭೂಮಿ ಅನ್ನೋದೇನಿದೆಯಲ್ಲ ಇದು ಪ್ರಖ್ಯಾತವಾಗಿರ್ತಕ್ಕಂಥ ಪುರುಷರ ಗೋರಿ ಅಂತ ಹೇಳ್ತಾನೆ. ಬಹಳ ಮುಖ್ಯವಾಗಿ ಥುಸಿಡಿಡಸ್ ತನ್ನ ದ ಹಿಸ್ಟ್ರಿ ಆಫ್ ಪೆಲೋಪೊನೆಸಿಯನ್ ವಾರ್ ಅನ್ನುವಂತ ಕೃತಿವರೆಗ ಪೆರಿಕ್ಲಿಸ್ಟನ್ ಬಗ್ಗೆ ಉಲ್ಲೇಖ ಕೊಡ್ತಾನೆ. ಪೆರಿಕ್ಲಿಸ್ಟನ್ ಬಗ್ಗೆ ಉಲ್ಲೇಖ ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತೀವಿ. ಪೆರಿಕ್ಲಿಸ್ಟನ್ ಬಗ್ಗೆ ಉಲ್ಲೇಖವನ್ನ ಕೊಡ್ತಾನೆ. ಇವನ ಬರವಣಿಗೆಯ ದಿ ಹಿಸ್ಟ್ರಿ ಆಫ್ ದಿ ಪೆಲೋಪೊನೆಸಿಯನ್ ವಾರ್ ಅನ್ನುವಂತ ಕೃತಿ ಒಳಗ ಅಥವಾ ಕೃತಿಯ ಒಟ್ಟು ಪಠ್ಯದೊಳಗ ಅವನ ಬರವಣಿಗೆಯ ಲಕ್ಷಣ ಏನು ಅಂತಂದ್ರೆ, ಥುಸಿಡಿಡಸ್ನ ಬರವಣಿಗೆಗಳು ಕೇವಲ ಕಥನ ರೂಪದಲ್ಲಿಲ್ಲ, ಅದು ಓದಿಸಿಕೊಂಡು ವೈಭವಿತವಾಗಿ ವರ್ಣಿಸಿರ್ತಕ್ಕಂಥದ್ದಲ್ಲ. ಅದು ಮುಂದಿನ ಪೀಳಿಗೆಗೆ, ಯಾರು ಯುವ ಹೊಸ ಸಂಶೋಧಕರದಾರೋ ಆ ಸಂಶೋಧಕರಿಗೆ ಸಂಶೋಧನೆ ಮಾಡುವುದರ ಸಲುವಾಗಿ ಪೂರಕವಾದ ಅಥವಾ ಮಹತ್ವವಾದ ಮಾಹಿತಿ ನೀಡುವಂತ ಕೃತಿ ಅಂತ ನಾವೇನಪ್ಪಾ ಅಂದ್ರ ಕರಿತೀವಿ ಅಂತ. ಹೆರೋಡೋಟಸ್ ತನ್ನ ಕೃತಿ ಒಳಗ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿತ್ತು, ಅವ ಅಲ್ಲಿರ್ತಕ್ಕಂಥ ಪ್ರದೇಶಗಳ ಬಗ್ಗೆ ಆಗ್ಲಿ, ನಡೆದಿರ್ತಕ್ಕಂಥ ಘಟನೆಗಳಾಗ್ಲಿ, ಅಥವಾ ಸುಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ಆಗ್ಲಿ, ಅಥವಾ ಯಾವುದಾದ್ರೂ ದಂತಕಥೆ ಆಗಲಿ, ಅಥವಾ ಆರಾಧಿಸುವ ದೇವತೆಗಳ ಬಗ್ಗೆ ಆಗಲಿ, ಅಥವಾ ಪಂಥಗಳ ಬಗ್ಗೆ ಆಗಲಿ, ಶುದ್ಧವಾಗಿರ್ತಕ್ಕಂಥ ಅಥವಾ ಕಾಲ್ಪನಿಕವಾಗಿರ್ತಕ್ಕಂಥ ಕಥೆಗಳನ್ನಾಗ್ಲಿ, ಇವುಗಳ ಬಗ್ಗೆ ವರ್ಣನೆ ಮಾಡುವ ಗೋಜಿಗೆ ಥುಸಿಡಿಡಸ್ ಹೋಗಂಗಿಲ್ಲ. ಥುಸಿಡಿಡಸ್ ಬರವಣಿಗೆಗಳಿಗೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನು ಅಂತಂದ್ರೆ, ಅವನ ಮೇರು ಕೃತಿ ಹಿಸ್ಟ್ರಿ ಆಫ್ ದಿ ಪೆಲೋಪೊನೆಸಿಯನ್ ವಾರ್ ಅನ್ನುವಂತ ಕೃತಿ ಐತಲ್ಲ, ಅದರೊಳಗೆ ಎಲ್ಲಿಯೂ ಪರಕೀಯರ ಪ್ರದೇಶಗಳ ಬಗ್ಗೆ, ಅವರ ಏನಪ್ಪಾ ಅಂದ್ರೆ ಘಟನೆಗಳ ಬಗ್ಗೆ, ಅಲ್ಲಿರುವಂತಹ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ, ಅಲ್ಲಿ ಸಂಭವಿಸಿರ್ತಕ್ಕಂಥ ವೃತ್ತಾಂತಗಳ ಬಗ್ಗೆ, ಪಂಥಗಳ ಬಗ್ಗೆ, ಅದ್ರ ಜೊತೆ ಕಾಲ್ಪನಿಕ ಕಥೆಗಳ ಬಗ್ಗೆ ತನ್ನ ಬರವಣಿಗೆಯೊಳಗ ಎಲ್ಲಿಯೂ ಉಲ್ಲೇಖಗಳು ಕೊಡೋದಿಲ್ಲ. ನಾವೆಲ್ಲ ಬರೀತಿರ್ತೀವಿ, ಬರೇ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ದಂತಕಥೆಗಳನ್ನ, ಐತಿಹ್ಯಗಳನ್ನ ಬರಿತೀವಿ. ಅಂತ ಬಹುತೇಕ ಬರಹಗಳಿಂದ ಥುಸಿಡಿಡಸ್ನ ಬರಹ ಏನಪ್ಪಾ ಅಂದ್ರ ಮುಕ್ತ ಆಗ್ಯದ ಅಂತ. ಕೆಲವು ಘಟನೆಗಳಲ್ಲಿ ಸ್ವತಃ ಥುಸಿಡಿಡಸ್ನೇ ಏನಪ್ಪಾ ಅಂದ್ರ ಭಾಗವಹಿಸಿದ್ದ. ಕೆಲವು ಘಟನೆಗಳಲ್ಲಿ ಸ್ವತಃ ಥುಸಿಡಿಡಸ್ನೇ ಭಾಗವಹಿಸಿದ್ದ. ಯಾಕಂತಂದ್ರೆ ಅವ ಒಬ್ಬ 10 ಜನರ ಒಂದು ಸೇನಾ ಮಂಡಳಿಯ ನಾಯಕರೊಳಗೆ ಅವನು ಒಬ್ಬ ಆಗಿದ್ದ. ಅದಾದ್ಮೇಲೆ ನೌಕಾಪಡೆಯ ಮುಖ್ಯಸ್ಥ ಆಗಿದ್ದ. ಹೀಗಾಗಿ ಸಾಕಷ್ಟು ಯುದ್ಧಗಳಲ್ಲಿ, ಘಟನೆಗಳಲ್ಲಿ ಥುಸಿಡಿಡಸ್ ಭಾಗವಹಿಸಿದ್ದ. ಸ್ವತಃ ಅವ ಭಾಗವಹಿಸಿದ್ರು ತನ್ನ ಪಾತ್ರದ ಬಗ್ಗೆ, ಅಂದ್ರೆ ತಾನು ಏನ್ ರೋಲ್ ಅನ್ನ ನಿಭಾಯಿಸಿದೀನಿ, ತನ್ನ ಪಾತ್ರ ಏನು ಅನ್ನೋದ್ರ ಬಗ್ಗೆನು, ಮತ್ತು ಏನು ಘಟನೆಗಳದಾವಲ್ಲ ಆ ಘಟನೆಗಳು ಸಂಭವಿಸಿದ್ರೊಳಗೆ ನಂದು ಪಾತ್ರ ಐತಿ, ನಂದು ಪ್ರಾಮುಖ್ಯತೆ ಐತಿ ಅನ್ನೋದನ್ನು ಸಹ ಅವ ಸ್ಪಷ್ಟವಾಗಿ ಹೇಳೋದಿಲ್ಲ. ಕೆಲವೊಬ್ರು ಹೇಳ್ತಿರ್ತಾರೆ, ಏನಾರ ಆದ್ರೂ ಡೆವಲಪ್ಮೆಂಟ್ ಆದ್ರೂ ನನ್ನಿಂದ ಆಗ್ಯದ ಅಂತ. ಬಹಳ ಜನ ನಮ್ ಕೇಳ್ತಿದ್ರೆ, ಡಿಪಾರ್ಟ್ಮೆಂಟ್ ನಿಮ್ ಕಾಂಟ್ರಿಬ್ಯೂಷನ್ ಏನೈತಿ ಅಂತ. ಡಿಪಾರ್ಟ್ಮೆಂಟ್ ಕಾಂಟ್ರಿಬ್ಯೂಷನ್ ಏನೈತಿ ಅಂತಂದ್ರೆ ನಮ್ದೊಂದು ಹಳೆ ನಿಷೇಧ ಐತಿ, ಇಡೀ ಡಿಪಾರ್ಟ್ಮೆಂಟ್ ನನ್ನ ಮೇಲೆ ನಿಂತೈತಿ ಅನ್ನೋದು ತಪ್ಪಾಗ್ತದೆ. ಬರವಣಿಗೆ ಒಳಗ ಥುಸಿಡಿಡಸ್ ಏನಪ್ಪಾ ಅಂತಂದ್ರೆ ಯಾವತ್ತು ತನ್ನ ಪಾಲ್ಗೊಳ್ಳುವಿಕೆಯ ಬಗ್ಗೆ ಮತ್ತು ತನ್ನ ಸಾಮರ್ಥ್ಯದ ಬಗ್ಗೆ ಎಲ್ಲಿಯೂ ಸ್ಪಷ್ಟವಾದ ಉಲ್ಲೇಖವನ್ನ ಕೊಡೋದಿಲ್ಲ ಅಂತ. ಅಂದ್ರೆ ಇದರ ಅರ್ಥ ತನ್ನನ್ನ ತಾನು ಹೊಗಳಿ ಬರೆಯುವಂತ ಅಂಶ ಅವನ ಬರವಣಿಗೆ ಒಳಗೆ ನಾವೇನಪ್ಪಾ ಅಂದ್ರೆ ಕಾಣೋದಿಲ್ಲ. ಇನ್ನು ಥುಸಿಡಿಡಸ್ ಏನಪ್ಪಾ ಅಂತಂದ್ರ ಇತಿಹಾಸ ರಂಗಕ್ಕೆ ಒಂದು ಬೌದ್ಧಿಕವಾಗಿರ್ತಕ್ಕಂಥ ಕೊಡುಗೆಯನ್ನ ಕೊಡ್ತಾನೆ. ಇತಿಹಾಸ ರಚನೆ ಒಳಗ ವೈಜ್ಞಾನಿಕ ದೃಷ್ಟಿಕೋನವನ್ನ ಬೆಳೆಸ್ತಾನೆ. ಐತಿಹಾಸಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ವಿಚಾರಿಸುವ ಕ್ರಮವನ್ನ ರೂಢಿಸಿಕೊಳ್ತಾನೆ. ಐತಿಹಾಸಿಕ ಸಮಸ್ಯೆಗಳನ್ನ ವಿಚಾರ ಮಾಡುವಂತ ಕ್ರಮವನ್ನ ಅಳವಡಿಸಿಕೊಳ್ತಾನೆ. ಬರೇ ನಂಬಿಕೆಯ ಮೇಲೆ ಚರಿತ್ರೆಯನ್ನ ಬರೆಯೋದಿಲ್ಲ, ನಂಬಿಕೆನೇ ಆಧಾರ ಅನ್ನೋದನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತಾನೆ.
ನಂಬಿಕೆನೇ ಆಧಾರ ಅಲ್ಲ. ನೈಜವಾಗಿರ್ತಕ್ಕಂಥ ಆಧಾರನೇ ಬೇರೆ, ಕತೆ ಅಥವಾ ನಂಬಿಕೆ ಆಧಾರನೇ ಬೇರೆ. ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತಾನೆ. ಅಸಂಬದ್ಧ ಮತ್ತು ಸ್ವಾರ್ಥ ಉದ್ದೇಶದಿಂದ ಕೂಡಿರುವ ಅಭಿಪ್ರಾಯಗಳನ್ನ, ಅಸಂಬದ್ಧ ಮತ್ತು ಸ್ವಾರ್ಥ ಉದ್ದೇಶದಿಂದ ಕೂಡಿರುವ ಅಭಿಪ್ರಾಯಗಳನ್ನ ಮತ್ತು ಉದ್ದೇಶಪೂರ್ವಕವಾಗಿ ದಾಖಲುಗೊಂಡಿರ್ತಕ್ಕಂಥ ಅಂಶಗಳನ್ನ, ಸುಳ್ಳಿನ ಕಂತೆಗಳನ್ನ ಇವೇ ಸತ್ಯ ಸಂಗತಿಗಳು ಅಂತ ಹೇಳುವ ಹುಳುಕು ಬಿದ್ದ ಹಾಳು ಜೊಳ್ಳು ಕಾಳುಗಳನ್ನ ತೂರಿ ಗಟ್ಟಿಯಾದ ಸತ್ಯಾಂಶಗಳನ್ನ ಮಾತ್ರ ಉಲ್ಲೇಖ ಮಾಡ್ತಾನೆ. ಅವ ಸತ್ಯ ಅಂತೇಳಿ ಹೇಳ್ಕೊಂಡ ಅಸಂಬದ್ಧವಾಗಿರುವಂತವು, ನನ್ನ ಸ್ವಾರ್ಥದ ಸಲುವಾಗಿನೇ ಅಥವಾ ಯಾವುದೋ ನಾನು ಒಬ್ಬ ಬರಹಗಾರ, ಶ್ರೇಷ್ಠ ಬರಹಗಾರ ಅನ್ಸ್ಕೊಳ್ಬೇಕು ಅಂತೇಳಿ ತನ್ನ ಸ್ವಾರ್ಥದ ಸಲುವಾಗಿ ಏನಾದ್ರೂ ಬರೆಯೋದಾಗ್ಲಿ ಅಥವಾ ಉದ್ದೇಶಪೂರ್ವಕವಾಗಿನೇ ದಾಖಲೆಗಳನ್ನ ಸೃಷ್ಟಿ ಮಾಡೋದಾಗ್ಲಿ, ಇದು ಯಾವುದನ್ನು ಮಾಡೋದಿಲ್ಲವ. ಅಲ್ಲಿರುವಂತಹ ಸುಳ್ಳು ಜೊಳ್ಳು ಇವೆಲ್ಲವನ್ನ ತೂರ್ತಾನೆ. ಸುಳ್ಳು ಜೊಳ್ಳು ಎಲ್ಲವನ್ನ ತೂರಿ ಸತ್ಯವಾದದ್ದನ್ನ ಮಾತ್ರ ಅವನ ಬರವಣಿಗೆಯೊಳಗ ಬರಿತಾನೆ. ಈ ತುಸಿಡಿಡಸ್ನ ಬರವಣಿಗೆಯೊಳಗ ಅವ ಎಲ್ಲಿಯೂ ತನ್ನ ಭಾಷಣಗಳ ಬಗ್ಗೆ ಹೇಳೋದಿಲ್ಲ, ಎಲ್ಲಿಯೂ ತನ್ನ ಸಾಧನೆಗಳ ಬಗ್ಗೆ ಹೇಳೋದಿಲ್ಲ. ಪ್ರತ್ಯಕ್ಷದರ್ಶಿಗಳು ನೀಡಿದ ವರದಿಯ ಆಧಾರದ ಮೇಲೆನೆ ಅವ ಬರವಣಿಗೆಯನ್ನ ಬರೀತಾನೆ. ತಾಳಿಕೋಟೆ ಯುದ್ಧ ನಡೆದದ ಯಾವಾಗ? 1565 ತಾಳಿಕೋಟೆ ಯುದ್ಧ ನಡೆದಿತ್ತು. ತಾಳಿಕೋಟೆ ಅನ್ನೋದೊಂದು ಪ್ರದೇಶ ಅಂತ ನಮ್ಗೆ ಗೊತ್ತೈತಿ. ತಾಳಿಕೋಟೆ ಯುದ್ಧದ ಬಗ್ಗೆ ನೋಡ್ಬೇಕಂತ ನಾವು ತಾಳಿಕೋಟೆ ಯುದ್ಧ ನಡೆದ ಪ್ರದೇಶದಾಗ ಹೋಗಿ ಅಲ್ಲಿ ಇದ್ದವ್ರನ್ನ ಯಾರ ಕುರಿಗಾಯಿಗರನ್ನ ಕೇಳ್ಕೊಂಡು ಬರ್ದ್ರೆ ಹೆಂಗಾಗ್ತದ ಅಂತ ಚರಿತ್ರೆ. ಅದು ಯಾರೋ ಒಬ್ಬ ಇತಿಹಾಸಕಾರ ಹೇಳಿದಂತ, ಭಾರತೀಯರ ಕಿವಿಗಳು ನೆಲಕ್ಕೆ ಹತ್ತಿದ್ವು ಅಂತ. ಯಾರು ಅಂದ್ರೆ ಇತಿಹಾಸ ಯಾವ ತರನಾಗಿ ವರ್ಣನೆ ಮಾಡ್ಕಂತಾರ ಅಂತ. ಆ ವರ್ಣನೆ ಮಾಡಿರ್ತಕ್ಕಂಥ ಚರಿತ್ರೆ ವರ್ಣನೆ ಬೇಡ, ಸ್ವಾರ್ಥ ಉದ್ದೇಶಕ್ಕಾಗಿ ಓದಿಸಿಕೊಂಡು ಬರಿಬೇಕು, ಅದು ವರ್ಣಾತೀತವಾಗಿರ್ಬೇಕು ಅಂತೇಳಿ ಏನಿಲ್ಲ. ಅವೆಲ್ಲವನ್ನ ಮೀರೇನಪ್ಪಾ ಅಂದ್ರ ಚರಿತ್ರೆಯನ್ನ ಬರಿತಾನ. ವೈಜ್ಞಾನಿಕ ದೃಷ್ಟಿಕೋನವನ್ನ ತನ್ನ ಬರವಣಿಗೆಯೊಳಗ ಏನಪ್ಪಾ ಅಂದ್ರೆ ಅಳವಡಿಸಿಕೊಳ್ತಾನ. ಆ ವ್ಯಕ್ತಿನಿಷ್ಠ ಬಿಟ್ಟು ವಸ್ತುನಿಷ್ಠತೆಯನ್ನ ತನ್ನ ಬರವಣಿಗೆಯೊಳಗೆ ರೂಢಿಸಿಕೊಳ್ತಾನೆ. ವ್ಯಕ್ತಿನಿಷ್ಠತೆಗಿಂತ ವಸ್ತುನಿಷ್ಠವಾಗಿರ್ತಕ್ಕಂಥ ವಿಚಾರಗಳನ್ನ ಅವನ ಬರವಣಿಗೆಯೊಳಗ ನಾವು ಕಾಣ್ತೀವಿ. ತುಸಿಡಿಡಸ್ನ ಬರವಣಿಗೆಯೊಳಗ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಂದ್ರೆ, ಕೆಲವೊಂದು ಸಂದರ್ಭದಲ್ಲಿ ಹೆರಾಡೋಟಸ್ ಹೇಳಿದ್ದಲ್ಲ, ವಾಚಕರಿಗೆ, ಓದುವವರಿಗೆ ಆ ಕೃತಿ ಓದಿಸಿಕೊಂಡು ಹೋಗ್ಬೇಕು ಅಂತ. ಹೌದಲ್ಲ? ಯಾವ್ದಾದ್ರು ನೀವು ಪುಸ್ತಕ ಓದಾಕತ್ರಿ ಅಂತಂದ್ರ ಅದು ನಿಮ್ಮನ್ನ ಓದಿಸ್ಕೊಂಡು ಹೋಗ್ಬೇಕ. ಇದ್ರಾಗೇನ್ ಅರ್ಥ ಆಗಕತ್ತಿಲ್ಲ ಅಂತ ಮುಚ್ಚಬಾರ್ದಂತ. ಹೌದಲ್ಲ? ಅದನ್ನ ತುಸಿಡಿಡಸ್ ಒಪ್ಕೊಳ್ತಾನೆ. ಅದನ್ನ ಹೆರಾಡೋಟಸ್ನ ಹೇಳಿರ್ತಕ್ಕಂಥ ವಾಚಿಕ ಸಂಪ್ರದಾಯ ಏನಿದೆಯಲ್ಲ, ಓದುಗರನ್ನ ಓದಿಸಿಕೊಂಡು ಹೋಗುವಂತ ಬರವಣಿಗೆಗಳು ಬೇಕು ಅಂತ ಏನಿದಲ್ಲ, ಅದನ್ನ ಹೆರಾಡೋಟಸ್ ಹೇಳಿದ್ದನ್ನ ತುಸಿಡಿಡಸ್ ಒಪ್ಕೊಳ್ತಾನ. ಬಟ್ ಅದನ್ನ ಪಾಲಿಸೋದಿಲ್ಲ. ಯಾಕಂದ್ರ ಅವನ ಉದ್ದೇಶ ಏನಾಗಿತ್ತು ಅಂತಂದ್ರ ಓದುಗರಿಗೊಂದು ಪುಸ್ತಕ ಕೊಡ್ಬೇಕು ಅಂತ ಇರ್ಲಿಲ್ಲ, ಓದುಗರಿಗೊಂದು ಕೃತಿ ಕೊಡ್ಬೇಕು ಅಂತ ಅವನ ಉದ್ದೇಶ ಇರ್ಲಿಲ್ಲ. ಅವನ ಉದ್ದೇಶ ಏನಾಗಿತ್ತು ಅಂತಂದ್ರ ಅಧ್ಯಯನ ಮಾಡುವವರಿಗೆ, ಸಂಶೋಧನೆ ಮಾಡುವವರಿಗೆ, ಚರಿತ್ರೆಯನ್ನ ತಿಳಿಯುವವರಿಗೆ ಒಂದು ಪ್ರಮಾಣಬದ್ಧವಾಗಿರ್ತಕ್ಕಂತಹ, ಒಂದು ಒಪ್ಪುವಂತಹ, ಆಧಾರ ಸಹಿತವಾಗಿರುವಂತಹ ಒಂದು ಬರಹವನ್ನ ಕೊಡ್ಬೇಕು ಅನ್ನುವಂತ ಉದ್ದೇಶ ಆಗಿತ್ತು. ಬರೀ ಓದಿಸ್ಕೊಂಡು ಹೋಗೋದಲ್ಲ, ನಮಗೆ ಎವಿಡೆನ್ಸ್ ಬೇಕಲ್ಲ, ನಮಗೆ ದಾಖಲೆಗಳು ಬೇಕಲ್ಲ, ಆಧಾರಗಳು ಬೇಕಲ್ಲ, ಅವುಗಳನ್ನ ಕೊಡುವಂತ ಕೆಲಸ ಏನಪ್ಪಾ ಅಂತಂದ್ರ ತುಸಿಡಿಡಸ್ ಮಾಡ್ತಾನ. ಅದಕ್ಕ ಅವ ಕಥೆಗಳನ್ನ ಹೇಳೋದಿಲ್ಲ, ಅವ ಸ್ಥಳಗಳಿಗೆ ಭೇಟಿ ಕೊಡ್ತಾನ. ಆ ಸ್ಥಳಗ ಆ ಕಾಲದಲ್ಲಿ ಇರುವಂತ ಪ್ರತ್ಯಕ್ಷದರ್ಶಿಗಳನ್ನ ಭೇಟಿ ಆಗ್ತಾನ. ಅವರು ಪ್ರತ್ಯಕ್ಷದರ್ಶಿಗಳಿಂದ ಕೇಳಿಕೊಂಡು ಅದನ್ನ ವಿಮರ್ಶೆ ಮಾಡಿ ತನ್ನ ಕೃತಿ ಒಳಗೇನಪ್ಪಾ ಅಂತಂದ್ರ ದಾಖಲೆಗಳ ಸಮೇತವಾಗಿ ಅಭಿಪ್ರಾಯ ತಿಳಿಸ್ತಾನೆ.
ಇದು ಅವನ ಬರವಣಿಗೆ ಲಕ್ಷಣ ಅಂತ ಕರಿತೀವಿ. ತುಸಿಡಿಡಸ್ನ ಬರವಣಿಗೆ ಒಳಗ ಮತ್ತು ಅವನಲ್ಲಿ ಸತ್ಯಪ್ರಿಯವಾಗಿರ್ತಕ್ಕಂಥ ವಿವರಣೆಯನ್ನ ಕಾಣ್ತೀವಿ. ಎಲ್ಲಿಯೂ ಅವ ತನ್ನ ವಿವರಣೆ ಒಳಗ ಶತ್ರುಗಳ ಕುರಿತು ಯಾವ ಪೂರ್ವಾಗ್ರಹ ಪೀಡಿತ ಬರಹಗಳೂ ಇಲ್ಲ. ಬಹುತೇಕ ಜನ ಅಂತೀವಿ ನಾವು, ಅವ್ರು ಒಳ್ಳೆಯವರು ಅದಾರ ಕೆಟ್ಟದದಾರ ಯೋಚನೆ ಮಾಡೋದಿಲ್ಲ, ಅವ್ರ ಶತ್ರು ಅದಾರ ಅಂತಂದ್ರೆ ಅವ್ರನ್ನ ತೆಗಲಿ ಬರ್ಬಿಡೋದು. ಅಂತ ಯಾವ ಬರಹಗಳು ತುಸಿಡಿಡಸ್ನ ಬರವಣಿಗೆ ಒಳಗೆ ಏನಪ್ಪಾ ಅಂದ್ರೆ ನಾವು ಕಾಣೋದಿಲ್ಲ. ತುಸಿಡಿಡಸ್ ಸಂಪೂರ್ಣವಾಗಿ ಕತೆ ಹೇಳುವ ಕ್ರಮವನ್ನ ಬಿಟ್ಟು ಬಿಡ್ತಾನೆ. ಚಿತ್ತಾಕರ್ಷಕಕ್ಕೆ ಮಾರು ಹೋಗೋದು ಬಿಡ್ತಾನೆ, ಕತೆ ಹೇಳೋದು ಬಿಡ್ತಾನೆ. ಚಿತ್ತಾಕರ್ಷಕ ಅಂದ್ರೆ ಆಕರ್ಷಕವಾಗಿ ಬರವಣಿಗೆ ಮಾಡೋದು ಬಿಡ್ತಾನೆ. ತಾನು ಬರೆದಿರೋದು ಸಮಕಾಲೀನವರ ಬೆನ್ನು ತಟ್ಟಿಸಿಕೊಳ್ಳೋದಕ್ಕಲ್ಲ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮುಂದೊಂದು ದಿನ ಈ ಕೃತಿ ಉಪಯೋಗವಾದರೆ ಸಾಕು ಅನ್ನೋದು ಅವನ ಬರವಣಿಗೆ ಉದ್ದೇಶ ಆಗಿತ್ತು. ತುಸಿಡಿಡಸ್ ಏನ್ ಮಾಡ್ತಾನಪ್ಪ ಅಂತಂದ್ರ ಕತೆ ಹೇಳೋ ಕ್ರಮ ಏನೈತಲ್ಲ ಅದನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡ್ತಾನೆ. ಅದನ್ನ ಬಿಟ್ಟು ಏನಪ್ಪಾ ಅಂತಂದ್ರ ಆ ಚಿತ್ತಾಕರ್ಷಣವನ್ನು ಬಿಡ್ತಾನ, ಬಾಳ ಚಂದಂಗೆ ವರ್ಣನೆ ಮಾಡೋದು ಬರೆಯೋದು ಬಿಡ್ತಾನೆ. ಅವ ಬರವಣಿಗೆ ನಾನು ಯಾರ ಕಡೆದಿಂದ ಶಬಾಷ್ ಅನ್ಸ್ಕೊಳ್ಬೇಕು, ಬೆನ್ ತಟ್ಟಿಸ್ಬೇಕು ಅಂತೇನು ಬರೀಲಿಲ್ಲ. ಅವ ಬರ್ದಿದ್ ಯಾಕಂತಂದ್ರೆ ಮುಂದೊಂದು ದಿನ ತಾನು ಬರೆದಿರ್ತಕ್ಕಂಥ ಬರಹ ಮುಂದೊಂದು ದಿನ ಸಂಶೋಧಕರಿಗೆ, ಯಾರ್ಯಾರು ಯುವ ಸಂಶೋಧಕರ ಆ ಸಂಶೋಧಕರಿಗೆ ಉಪಯೋಗ ಆದರೆ ಸಾಕು, ತಾನು ಪಟ್ಟ ಪರಿಶ್ರಮ ಅಲ್ಲಿಗೆ ಫಲಶ್ರುತಿಯಾದಂತೆ ಅಂತ ಅವ ಅನ್ಕೊಂಡಿರ್ತಾನೆ. ಯಾರಿಗಾರ ಒಬ್ಬರಿಗೆ ಅದು ಕರೆಕ್ಟ್ ಅಂತ ಉಪಯೋಗ ಆದ್ರೆ ಸಾಕು, ಅದು ನಾನು ಬರ್ದಿದ್ದು ಸಾರ್ಥಕ ಆಗ್ತದ ಅಂತ ತುಸಿಡಿಡಸ್ ಅನ್ಕೊಂಡಿರ್ತಾನೆ. ಈ ತುಸಿಡಿಡಸ್ನ ಬರವಣಿಗೆ ಒಳಗೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನು ಅಂತಂದ್ರೆ ಅಧ್ಯಯನದ ವ್ಯಾಪ್ತಿ ಬಹಳ ವಿಶಾಲವಾಗಿರ್ತಕ್ಕಂಥದ್ದು. ಇಡೀ ಗ್ರೀಕಿನ ಚರಿತ್ರೆಯನ್ನ ತಿಳಿಸುವಂತ ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿ ಐತಿ. ಅದರದೇ ಆಗಿರ್ತಕ್ಕಂಥ ಪ್ರೇರಣೆ, ಗುರಿ ಮತ್ತು ಉದ್ದೇಶಗಳು ಅವನ ಬರವಣಿಗೆ ಒಳಗೆ ಕಾಣ್ತೀವಿ. ಆರ್ಥಿಕ ವಿಷಯಗಳ ಬಗ್ಗೆನೂ ಅವ ತಿಳಿಸ್ತಾನೆ, ಸಾಮಾಜಿಕ ವಿಷಯಗಳ ಬಗ್ಗೆನೂ ತಿಳಿಸ್ತಾನೆ, ಧಾರ್ಮಿಕ ವಿಷಯಗಳ ಬಗ್ಗೆನೂ ತಿಳಿಸ್ತಾನೆ. ಆದ್ರೆ ಐತಿಹ್ಯ ಕಥೆಗಳಿಂದ ತಿಳಿಸೋದಿಲ್ಲ. ಅವುಗಳನ್ನ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಏಕರಾಜ್ಯದ ಪ್ರಭುತ್ವವನ್ನ ವಿರೋಧಿಸುವ, ಒಬ್ಬನೇ ರಾಜ ಇರಬೇಕು, ಸರ್ವಾಧಿಕಾರಿತ್ವ ಇರಬೇಕು, ಇವೆಲ್ಲವನ್ನ ವಿರೋಧಿಸುವ ಪ್ರಜಾಪ್ರಭುತ್ವ ನೀತಿ ಒಳಗ ಸತ್ಯಾಂಶದ ಆಧಾರದ ಮೇಲೆ ಅವ ಕೃತಿ ರಚನೆಯನ್ನ ಮಾಡ್ತಾನೆ. ಈ ತುಸಿಡಿಡಸ್ನ ಬರವಣಿಗೆ ಒಳಗೆ ನೋಡುವಂತ ಸಂದರ್ಭದೊಳಗ ತುಸಿಡಿಡಸ್ನ ನಂತರ ಅವನ ಬರವಣಿಗೆಯನ್ನ ಓದಿ ಇತಿಹಾಸ ರಚನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವ್ರು, ಆ ಇತಿಹಾಸ ರಚನೆಯನ್ನ ಮುಂದುವರಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಕ್ರೆಟಿಪಸ್, ಜಿನೋಫನ್, ಥಿಯೇಪಾಂಪಸ್, ಈ ಮೂರು ಪ್ರಖ್ಯಾತವಾಗಿರ್ತಕ್ಕಂಥ ಚರಿತ್ರಕಾರರು, ಕ್ರೆಟಿಪಸ್, ಜಿನೋಫನ್ ಮತ್ತು ಥಿಯೇಪಾಂಪಸ್ ಅನ್ನುವಂತ ಈ ಮೂರು ಜನ ಇತಿಹಾಸಕಾರರು ತುಸಿಡಿಡಸ್ನ ಬರವಣಿಗೆಯನ್ನ ಮುಂದುವರೆಸಿದ ಅದರ ಫಲವಾಗಿ ಅದರ ಪರಿಶ್ರಮದಿಂದಪ್ಪ ಅಂತಂದ್ರೆ ಇವರು ಸೂಕ್ಷ್ಮವಾಗಿರ್ತಕ್ಕಂಥ ಅಂಶವನ್ನ ವರ್ಣನೆಯನ್ನ ಬಿಟ್ಟು ಬರೆಯುವಂತ ಬರವಣಿಗೆಯನ್ನ ಮುಂದುವರಿಸಿದವರು ಇವರು ಮೂರು ಜನ ಅಂತ ಕರಿತೀವಿ. ತುಸಿಡಿಡಸ್ನ ಬರವಣಿಗೆಯ ಪ್ರಭಾವದಿಂದನೇ ಸಿರಾಕ್ಯೂಸ್ ಅನ್ನುವಂತ ಒಂದು ಪ್ರದೇಶ, ಸಿರಾಕ್ಯೂಸ್ ಅನ್ನುವಂತ ಒಂದು ಪ್ರದೇಶದ ಚರಿತ್ರೆಯ ಲೇಖಕ ಫಿಲಿಸ್ಟನ್, ಸಿರಾಕ್ಯೂಸ್ ಅನ್ನುವಂತ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಲೇಖಕ ಫಿಲಿಸ್ಟನ್ ಅನ್ನುವಂತವ ಹರ್ಷ ನಾಟಕ ಅಂತ ಒಂದು ಬರಿತಾನಂತೆ. ಆ ಹರ್ಷ ನಾಟಕ ಕೃತಿ ಬಹುತೇಕ ಏನಪ್ಪಾ ಅಂದ್ರೆ ಹೆರೋಡೋಟಸ್ನ
ಸತ್ಯಾಂಶವನ್ನ ರುಜುವಾತು ಹೆರಾಲ್ಡ್ಸ್ನ ಬರವಣಿಗೆ ಹೇಗಿತ್ತು ಅನ್ನೋದನ್ನ ಆಧರಿಸಿ ಬರೆದಿರ್ತಕ್ಕಂಥದ್ದು ಕೃತಿ ಅಂತ ನಾವು ಕರ್ಕಂತೀವಿ. ಒಟ್ಟಿನೊಳಗ ಥುಸಿಡಿಡಸ್ ಏನಪ್ಪಾ ಅಂತಂದ್ರೆ ಕುಲೀನ, ಪ್ರಜಾಪ್ರಭುತ್ವ, ನಿರಂಕುಶ ಪ್ರಭುತ್ವ, ಧನಿಕ ಪ್ರಭುತ್ವ, ಅಲ್ಪಜನಾದಿತ್ಯ, ವರ್ಣಾತೀತ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಹಾಗೂ ರಾಜತಾಂತ್ರಿಕ ವಿಷಯಗಳನ್ನ ವಸ್ತುನಿಷ್ಠವಾಗಿ ವಿಮರ್ಶಿಸಿದ ಅಥವಾ ವಿವರಿಸಿದ ಪ್ರಥಮ ಗ್ರೀಕ್ ಚರಿತ್ರೆಕಾರ ಅಂತ ನಾವು ಕರಿತೀವಿ. ಪ್ರಥಮ ಗ್ರೀಕ್ ಚರಿತ್ರೆಕಾರ, ಗ್ರೀಕ್ ಚರಿತ್ರೆಯ ಲೇಖಕ ಅಂತ ಕರಿತೀವಿ. ಆಧುನಿಕ ಇತಿಹಾಸಕಾರರು ಥುಸಿಡಿಡಸ್ನ ಬರವಣಿಗೆ ಮತ್ತು ಅವನ ವ್ಯಕ್ತಿತ್ವ ಕುರಿತು ಬಹಳಷ್ಟು ಹೊಗಳಿಕೆಯ ಹೂಮಳೆನ ಸುರಿಸ್ತಾರಂತೆ. ಆಧುನಿಕ ಇತಿಹಾಸಕಾರರು ಥುಸಿಡಿಡಸ್ನ ಬರವಣಿಗೆ ಮತ್ತು ಅವನ ವ್ಯಕ್ತಿತ್ವದ ಕುರಿತು ಹೊಗಳಿಕೆಯ ಹೂಮಳೆಗಳನ್ನ ಸುರಿಸ್ತಾರೆ. ಥುಸಿಡಿಡಸ್ ಪ್ರಾಚೀನ ಚರಿತ್ರೆಯ ಲೇಖಕರಲ್ಲಿ ಅತ್ಯಂತ ವೈಜ್ಞಾನಿಕ, ಪ್ರಾಚೀನ ಚರಿತ್ರೆಯ ಲೇಖಕರಲ್ಲಿ ಅತ್ಯಂತ ವೈಜ್ಞಾನಿಕ ಹಾಗೂ ವಿಚಾರವಾದಿಯಾಗಿದ್ದ ಇತಿಹಾಸಕಾರ ಅಂತ ಹೇಳ್ತಾರೆ. ಆಧುನಿಕ ಇತಿಹಾಸಕಾರರು ಥುಸಿಡಿಡಸ್ ಬಗ್ಗೆ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಚರಿತ್ರೆಯ ಲೇಖಕರೊಳಗ ಅತ್ಯಂತ ವೈಜ್ಞಾನಿಕವಾದ ಮತ್ತು ವಿಚಾರವಾದಿ ಆಗಿರ್ತಕ್ಕಂಥ ಲೇಖಕ ಅಂತೇಳಿ ಥುಸಿಡಿಡಸ್ ನನ್ನ ವರ್ಣನೆ ಮಾಡ್ತಾರೆ. ಇನ್ನೂ ಕೆಲವೊಬ್ರು ಹೇಳ್ತಾರೆ ಅವನು ಪ್ರಧಾನ ಚರಿತ್ರೆಕಾರನಾಗಿ ತನಗಿರುವಂತಹ ಪ್ರಮುಖ ಪಾತ್ರವನ್ನ ಸಮರ್ಪಕವಾಗಿ ನಿರ್ವಹಿಸಿದ ಪ್ರಭಾವಿ ರಾಜ್ಯಶಾಸ್ತ್ರ ಜನಕ ಮತ್ತು ಮಹಾಪಂಡಿತ ಅಂತ ಹೇಳ್ತಾರಂತ. ಕೆಲವೊಬ್ರು ಆಧುನಿಕ ಇತಿಹಾಸಕಾರ ಏನ್ ಹೇಳ್ತಾರಂತಂದ್ರೆ ಅವ ಅತ್ಯಂತ ಪ್ರಾಚೀನ ಲೇಖಕರೊಳಗೆ ಅತ್ಯಂತ ವೈಜ್ಞಾನಿಕ ಮತ್ತು ವಿಚಾರವಾದಿ ಲೇಖಕ ಅಂತ ಕೇಳ್ತಾರ. ಇನ್ನೂ ಕೆಲವರು ಏನ್ ಹೇಳ್ತಾರ ಅಂತಂದ್ರ ಥುಸಿಡಿಡಸ್ ಏನಪ್ಪಾ ಅಂತಂದ್ರ ಪ್ರಧಾನ ಚರಿತ್ರೆಕಾರ ಅದ್ರ ಜೊತೆ ಏನಪ್ಪಾ ಅಂದ್ರ ತನಗಿರುವಂತಹ ಪಾತ್ರವನ್ನ ಸಮರ್ಪಕವಾಗಿ ನಿರ್ವಹಿಸಿರುವಂತಹ ಮೇಧಾವಿ ರಾಜ್ಯಶಾಸ್ತ್ರಜ್ಞ ಅಥವಾ ರಾಜ್ಯಶಾಸ್ತ್ರ ಜನಕ, ಮಹಾಪಂಡಿತ ಅಂತಲೂ ಇನ್ನೊಂದಿಷ್ಟು ಜನ ಹೊಗಳ್ತಾರ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಥುಸಿಡಿಡಸ್ನಲ್ಲಿ ಇರುವಂತ ಅಪೂರ್ವವಾಗಿರ್ತಕ್ಕಂಥ ಗುಣ, ಥುಸಿಡಿಡಸ್ನಲ್ಲಿ ಇರುವಂತ ಅಪೂರ್ವವಾಗಿರ್ತಕ್ಕಂಥ ಗುಣ ಯಾವುದು ಅಂದ್ರ ಸಾಮಾನ್ಯ ತತ್ವಗಳನ್ನ ನಿರೂಪಿಸುವುದಕ್ಕಾಗಿ ಐತಿಹಾಸಿಕ ಸತ್ಯಾಂಶವನ್ನ ಸಂಯೋಜಿಸುವ ಸಾಮರ್ಥ್ಯ, ಸಾಮಾನ್ಯ ತತ್ವಗಳನ್ನ ನಿರೂಪಿಸುವುದಕ್ಕಾಗಿ ಐತಿಹಾಸಿಕ ವಾಸ್ತವಾಂಶಗಳನ್ನ ಸಂಯೋಜಿಸುವ ಸಾಮರ್ಥ್ಯ, ನೀತಿ ತಜ್ಞನಾಗಿ ಇತಿಹಾಸ ದಾರ್ಶನಿಕನಾಗಿ
ಅವನು ಅದ್ವಿತೀಯ ಅಂದ್ರ ತುಸಿಡಿಡಸ್ ಅದ್ವಿತೀಯ. ಅವನ ದರ್ಶನ ಶುದ್ಧ ವಿಚಾರದ ಮೇಲೆ, ಅವನ ದರ್ಶನ ಅಂದ್ರ ಅವನ ಬರವಣಿಗೆ ಶುದ್ಧ ವಿಚಾರದ ಮೇಲೆ ಆಧಾರಿತವಾಗಿದೆ. ತುಸಿಡಿಡಸ್ ವಿಚಾರವಾದದ ಬೆಳಕಿನಲ್ಲಿ ಐತಿಹಾಸಿಕ ಘಟನೆಗಳನ್ನ ಪರಿಶೀಲಿಸಿ, ತುಸಿಡಿಡಸ್ ವಿಚಾರವಾದದ ಬೆಳಕಿನಲ್ಲಿ ಐತಿಹಾಸಿಕ ಘಟನೆಗಳನ್ನ ಪರಿಶೀಲಿಸಿ ನೈತಿಕ ತತ್ವಗಳನ್ನ ನಿರೂಪಿಸಿ ಜಗತ್ತಿನ ನೀತಿ ಬೋಧಕ ಚರಿತ್ರೆಕಾರರಲ್ಲಿ ಅತಿ ಶ್ರೇಷ್ಠ ಆದ ವ್ಯಕ್ತಿ. ಅವನು ನೀಡಿದ ತುಸಿಡಿಡಸ್ ನೀಡಿದ ನೈತಿಕ ತತ್ವಗಳು ಎಷ್ಟು ಗಾಢವಾಗಿವೆ ಎಂದರೆ ಸಮಗ್ರವಾದ ಮನುಕುಲಕ್ಕೆ ಸದಾಚಾರ ನಿಯಮವೇ ಅವನ ನೈತಿಕ ತತ್ವಗಳಾಗಿವೆ. ಇಷ್ಟು ತುಸಿಡಿಡಸ್ನಲ್ಲಿ ಮುಖ್ಯವಾಗಿ ಗಮನಿಸಿ ನೆನಪಿಟ್ಟುಕೊಳ್ಬೇಕಾಗಿರೋ ಅಂಶ ಏನು ಅಂತಂದ್ರೆ, ತುಸಿಡಿಡಸ್ ಯಾರು? ತುಸಿಡಿಡಸ್ ಗ್ರೀಕ್ ಇತಿಹಾಸಕಾರ. ತುಸಿಡಿಡಸ್ ನನ್ನ ವೈಜ್ಞಾನಿಕ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ತುಸಿಡಿಡಸ್ ಏನಪ್ಪಾ ಅಂದ್ರೆ ಹೆರೋಡೋಟಸ್ ನ ಮುಂದುವರೆದ ಉತ್ತರಾಧಿಕಾರಿ ಅಂತ ಕರಿತೀವಿ. ತುಸಿಡಿಡಸ್ ಏನಪ್ಪಾ ಅಂತಂದ್ರ ಅಥೆನ್ಸ್ ಅನ್ನುವಂತ ನಗರದೊಳಗ ಕ್ರಿಸ್ತಪೂರ್ವ 450 ಜನಿಸ್ತಾನ. ಅವನ ತಂದೆ ಒಲರಸ, ತಾಯಿ ಹೆಗೆಸ್ಲಿಪೈ. ತುಸಿಡಿಡಸ್ ಕ್ರಿಸ್ತಪೂರ್ವ 430 422 ಮಧ್ಯೆ ಸಂಭವಿಸತಕ್ಕಂತ ಪ್ಲೇಗ್ ರೋಗ ಏನೈತಿ, ಆ ಪ್ಲೇಗ್ ರೋಗದಿಂದ ಪಾರಾಗ್ತಾನ. ಅಂದ್ರ ಪ್ಲೇಗ್ ರೋಗದಿಂದ ಬದುಕುಳಿತಾನ. ಕ್ರಿಸ್ತಪೂರ್ವ 424 ಅಲ್ಲಿ ಗ್ರೀಕ್ಸ್ ದೇಶದ ಅಥೆನ್ಸ್ ನಲ್ಲಿ 10 ಜನ ಸೇನಾ ನಾಯಕರ ಮಂಡಳಿ ಒಳಗ ಇವನು ಒಬ್ಬ ಆಯ್ಕೆ ಆಗ್ತಾನ. ಆಯ್ಕೆ ಆದ ನಂತರ ಏನಪ್ಪಾ ಅಂದ್ರೆ ಅವನ ಸಾಮರ್ಥ್ಯವನ್ನ ಪರಿಗಣಿಸಿ ಅವನಿಗೇನಪ್ಪಾ ಅಂತಂದ್ರ ನೌಕಾಪಡೆಯ ಮುಖ್ಯಸ್ಥ ಅಂತ ನೇಮಕ ಮಾಡ್ತಾರ. ನೌಕಾಪಡೆಯ ಮುಖ್ಯಸ್ಥ ಆದ್ಮೇಲೆ ತುಸಿಡಿಡಸ್ಗೆ ಒಂದು ಜವಾಬ್ದಾರಿ ಬರ್ತೈತಿ. ಅಥೆನ್ಸ್ ನ ಮುಖ್ಯವಾಗಿರ್ತಕ್ಕಂಥ ನಗರ ಕ್ಯಾಂಪಿಪಾಲಿಸ್ ಅಂತೇಳಿ, ಆ ಕ್ಯಾಂಪಿಪಾಲಿಸ್ ಅನ್ನುವಂತ ನಗರದ ಮೇಲೆ ದಾಳಿಗಳಾಗ್ತವ. ಆ ದಾಳಿಯನ್ನ ಅದನ್ನ ಹಿಮ್ಮೆಟ್ಟಿಸುವ ಜವಾಬ್ದಾರಿ ತುಸಿಡಿಡಸ್ನ ಮೇಲೆ ಇರ್ತೈತಿ. ಅದನ್ನ ಎದುರಿಸ್ತಾನ. ಆದ್ರೆ ಅಲ್ಲಿ ತುಸಿಡಿಡಸ್ನಿಗೆ ಸೋಲಾಗಿದ್ರಿಂದ ತುಸಿಡಿಡಸ್ನನ್ನು ವಾಪಸ್ ಕರೆಸಿ ವಿಚಾರಣೆಯನ್ನ ಮಾಡ್ತಾರ. ವಿಚಾರಣೆಗೆ ಒಳಪಡಿಸಿ ಅವನಿಗೆ ಶಿಕ್ಷೆ ಕೊಡ್ತಾರ. ಈ ಸೋಲಿಗೆ ನೀನೇ ಕಾರಣ ಅಂತ ತಿಳ್ಕೊಂಡು ಅವನನ್ನ ಗಡಿಪಾರು ಶಿಕ್ಷೆಯನ್ನ ವಿಧಿಸ್ತಾರ. ಗಡಿಪಾರು ಶಿಕ್ಷೆಯನ್ನ ಅನುಭವಿಸಿರ್ತಕ್ಕಂಥ ತುಸಿಡಿಡಸ್ಗೆ ಅದು ಶಿಕ್ಷೆ ಆಗೋದಿಲ್ಲ, ಅದು ವರವಾಗಿ ಪರಿಣಮಿಸ್ತೈತಿ. ಯಾಕಂದ್ರೆ ತುಸಿಡಿಡಸ್ ಏನಪ್ಪಾ ಅಂದ್ರ ಇತಿಹಾಸವನ್ನ ಅಧ್ಯಯನ ಮಾಡಾಕ, ಇತಿಹಾಸ ಚರಿತ್ರೆಯನ್ನ ಓದೋದ್ರ ಸಲುವಾಗಿ, ಅದನ್ನ ಬರೆಯೋದ್ರ ಸಲುವಾಗಿ ಆ ಸಮಯವನ್ನ ತೊಡಗಿಸಿಕೊಳ್ತಾನ. ಬಹುತೇಕ ದೇಶಗಳನ್ನ ಸುತ್ತಿ ಮುಖ್ಯವಾಗಿ ಹಿಸ್ಟ್ರಿ ಆಫ್ ದಿ ಪೆಲೋಪೊನೆಸಿಯನ್ ವಾರ್ ಅನ್ನುವಂತ ಕೃತಿಯನ್ನ ರಚನೆ ಮಾಡ್ತಾನ. ಹಿಸ್ಟ್ರಿ ಆಫ್ ದಿ ಪೆಲೋಪೊನೆಸಿಯನ್ ವಾರ್ ಅನ್ನುವಂತ ಕೃತಿ ಏನಿದೆಯಲ್ಲ, ಇದು 8 ಪ್ರಧಾನ ಭಾಗಗಳಾಗಿ ಒಳಗೊಂಡದ. 8 ಭಾಗಗಳ ಜೊತೆ ಏನಪ್ಪಾ ಅಂದ್ರೆ 3 ಹಂತಗಳನ್ನ ನಾವು ನೋಡ್ತೀವಿ. ಆ 3 ಹಂತ ಅಥವಾ 3 ಕಾಲಘಟ್ಟ ಅಥವಾ 3 ಘಟ್ಟ ಅಂತ ಏನ್ ಕರಿತೀವಲ್ಲ, ಮೊದಲನೇ ಘಟ್ಟ ಏನೈತಲ್ಲ ಅದು ಕ್ರಿಸ್ತಪೂರ್ವ 431 420. ಇದು ಮೊದಲನೇ ಘಟ್ಟ. ಇದ್ರೊಳಗ ಸ್ಪಾಟಾ ಅಟಕ್ ಅನ್ನುವಂತ ಪ್ರದೇಶದ ಮೇಲೆ ನಡೆದಿರ್ತಕ್ಕಂಥ ದಂಡಯಾತ್ರೆಗಳ ಬಗ್ಗೆ ತಿಳಿಸ್ತದ. ಎರಡನೇ ಹಂತ ಏನಿದೆ ಅಲ್ಲ ಅದು ಕ್ರಿಸ್ತಪೂರ್ವ 415 413 ಸಿರ್ಕ್ಯೂಸ್ ನ ದಂಡಯಾತ್ರೆ ಬಗ್ಗೆ ಮಾಹಿತಿಯನ್ನ ಕೊಡ್ತೈತಿ. ಇನ್ನ 3ನೇ ಹಂತ ಏನಿದೆಲ್ಲ ಅದು ಕ್ರಿಸ್ತಪೂರ್ವ 13 ಕ್ರಿಸ್ತಪೂರ್ವ 4 ತನಕ 3ನೇ ಹಂತ. ಈ 3ನೇ ಹಂತದೊಳಗೆ ಏನಪ್ಪಾ ಅಂದ್ರ ಪರ್ಷಿಯಾ, ಮಿಲೇಟಿನ್ ಕೌಲ್ ಮತ್ತು ಎಗೆಸ್ ಪಾಟ್ಮಿ ಅನ್ನುವಂತ ಪ್ರದೇಶದ ಮೇಲೆ ನಡೆದಿರ್ತಕ್ಕಂಥ ಯುದ್ಧಗಳ ಬಗ್ಗೆ ತಿಳಿಸುತ್ತೆ. ಇದು 3
ಏನಪ್ಪಾ ಅಂದ್ರೆ ಘಟ್ಟಗಳು ನಾವೇನಪ್ಪಾ ಅಂದ್ರೆ ಅವನ ಬರವಣಿಗೆ ಒಳಗೆ ಕಾಣ್ತೀವಿ. ಬಹುಶಃ ಥುಸಿಡಿಡಸ್ ಸತ್ತಿದ್ದರ ಫಲವಾಗಿ ಏನೋ ಆ ಕೃತಿ ಅಪೂರ್ಣವಾಯಿತು ಅಂತ, ಅಪೂರ್ಣವಾಗಿರ್ತಕ್ಕಂಥ ಕೃತಿ ಅಂತನೂ ಕರೀತಾರ. ಅವನ ಬರವಣಿಗೆಯಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಅಂತಂದ್ರೆ ನಾವು ನೋಡ್ಬೇಕಾಗಿದ್ದೇನು ಅಂದ್ರ ಹೆರಾಡಟಸ್ನ ಹಾಗೆ ಇವನು ಐತಿಹ್ಯಗಳನ್ನ ಘಟನೆಗಳನ್ನ ಏನಪ್ಪಾ ಅಂತಂದ್ರ ವಿಮರ್ಶೆಯನ್ನ, ಘಟನೆಗಳ ಏನಪ್ಪಾ ಅಂತಂದ್ರ ವರ್ಣನೆಯನ್ನ, ಕಥೆಗಳನ್ನ ಆಧರಿಸಿ ಬರಲಿಲ್ಲ. ಸ್ವತಃ ಆ ಸ್ಥಳಕ್ಕೆ ಭೇಟಿ ನೀಡಿ ವೈಜ್ಞಾನಿಕ ದೃಷ್ಟಿಕೋನವನ್ನ ಇಟ್ಟುಕೊಂಡು ಪ್ರತ್ಯಕ್ಷದರ್ಶಿಗಳನ್ನ ಕೇಳಿಕೊಂಡು ವಿಮರ್ಶಾತ್ಮಕವಾಗಿ ದಾಖಲೆಗಳನ್ನು ಸಮೇತವಾಗಿ ವೈಜ್ಞಾನಿಕ ನಿಟ್ಟಿನೊಳಗೆ ಅದನ್ನ ಬರಿತಾನ. ಅವನ ಉದ್ದೇಶ ಆಗಿದ್ದು ಓದುಗರಿಗೆ ಓದಿಸಿಕೊಂಡು ಹೋಗುವಂತ ಬರಹ ರಚನೆ ಮಾಡೋದಲ್ಲ. ಅದು ಒಂದಲ್ಲ ಒಂದು ದಿನ ಸಂಶೋಧಕರಿಗೆ, ಮುಂದೆ ಬರುವ ಸಂಶೋಧಕರಿಗೆ ಉಪಯುಕ್ತವಾದರೆ ಸಾಕು ಅನ್ನುವಷ್ಟು ಬರವಣಿಗೆ ಉದ್ದೇಶ ಅವಂದಾಗಿತ್ತು ಅಂತ. ಅವ ಯಾರ ಕಡೆದಿಂದ ಏನಪ್ಪಾ ಅಂದ್ರೆ ಬೆನ್ ಚಪ್ಪಡಿಸ್ಕೊಳ್ಬೇಕು, ಶಭಾಷ್ ಪಡ್ಕೊಳ್ಬೇಕು ಅಂತ ಬರೀಲಿಲ್ಲ. ಅವನೇನಪ್ಪಾ ಅಂದ್ರೆ ಇತಿಹಾಸ ರಚನೆ ಮಾಡ್ಬೇಕು, ಇತಿಹಾಸ ಮುಂದಿನ ಪೀಳಿಗೆಗೆ ಗೊತ್ತಾಗ್ಬೇಕು ಅನ್ನುವಂತ ದೃಷ್ಟಿಯಿಂದ ಅವನು ಕೃತಿಯನ್ನ ರಚಿಸಿದ ಅಂತ ಕರೀತಾರೆ. ಅವನೇ ತನ್ನ ಕೃತಿ ಒಳಗ ಹೇಳಿರುವಂತ ಉಲ್ಲೇಖ ಏನು ಅಂತಂದ್ರೆ, ದಿ ಹೋಲ್ ಅರ್ತ್ ಈಸ್ ಎ ಸಿಂಪ್ಲೈಲ್ ಆಫ್ ಫೇಮಸ್ ಮೆನ್. ಅಂದ್ರೆ ಇಡೀ ಭೂಮಿಯು ಪ್ರಖ್ಯಾತ ಪುರುಷರ ಗೋರಿ ಅಂತ ಹೇಳ್ತಾನೆ. ಅಂದ್ರೆ ಚರಿತ್ರೆ ಅಂದ್ರೆ ಏನು ಅಂತಂದ್ರೆ ಪ್ರಖ್ಯಾತ ಪುರುಷರ ಗೋರಿ ಅಂತ. ನಾವೆಲ್ಲ ಹಂಗೆ ಅಂತೀವಿ, ನಾವೆಲ್ಲಾನು ಹಿಸ್ಟ್ರಿ ಹೀಸ್ ಸ್ಟೋರಿ ಅಂತ ನಾಕತಿ. ಹೀ ಸ್ಟೋರಿ ಅಂತಂದ್ರೆ ಲಿಮಿಟೆಡ್ ಪರ್ಸನ್ಸ್ ಓನ್ಲಿ ಅಂತ. ಯಾರು ಕಿಂಗ್ ಅದಾರೋ, ಯಾರೋ ಹೇಳ್ತಾನಲ್ಲ ಏನು ಮಹಾನ್ ಪುರುಷರ ಕಥೆ ಇತಿಹಾಸ, ಯಾರು ಹೇಳ್ತಾನ? ಅಲೆಕ್ಸಾಂಡ್ರ. ಯಾರು ಹೇಳ್ತಾರ ಮಹಾನ್ ಪುರುಷರ ಕಥೆ ಅಂತೇಳಿ? ಉಳ್ಳವರು ಮತ್ತು ಇಲ್ಲದವರ ನಡುವಿನ ಚರಿತ್ರೆ ಅಂತ ಯಾರು ಹೇಳ್ತಾರೆ? ಅನಾಗರಿಕತೆಯಿಂದ ನಾಗರಿಕತೆಗೆ ಅಂತ ಯಾರು ಹೇಳ್ತಾರೆ? ಹೆರಾಡಟಸ್ ಏನ್ ಹೇಳ್ತಾನ? ಗತಕಾಲದಲ್ಲಿ ಹೆರಾಡಟಸ್ ಏನ್ ಹೇಳ್ತಾನ ಅಂದ್ರ ಇತಿಹಾಸ ಅಂದ್ರ ಅದೊಂದು ಅನ್ವೇಷಣೆ ಅಂತ ಹೇಳ್ತಾನ, ಅದೊಂದು ಮಹಾನ್ ವೀರರ ಕಥನ ಅಂತ ಹೇಳ್ತಾನ. ಮಹಾನ್ ವೀರರ ಗೋರಿ ಅಂತೇಳಿ ಏನ್ ಥುಸಿಡಿಡಸ್ ಹೇಳ್ತಾನಲ್ಲ, ಅದು ಹೆರಾಡಟಸ್ ಹೇಳಿದ್ದು ಎಕ್ಸಾಂಪಲ್. ಅದು ಹೀಸ್ ಸ್ಟೋರಿ, ಇತಿಹಾಸ ಹೀಗೆ ಇತ್ತು ಅಂತಲ್ಲ, ಅದ್ರ ಜೊತೆ ಏನಪ್ಪಾ ಅಂದ್ರೆ ಇತಿಹಾಸ ಅಂದ್ರೆ ಒಂದು ಅನ್ವೇಷಣೆ, ಇತಿಹಾಸ ಅಂತಂದ್ರೆ ಮಹಾನ್ ವೀರರ ಕಥನ ಅಂತೇಳಿ ಅಂತಂದ್ರೆ ಹೆರಾಡಟಸ್ ಹೇಳ್ತಾನೆ. ಆ ಹಿಸ್ಟ್ರಿದು ಡೆಫಿನಿಷನ್ಸ್ ಗಳು ಅಂದಾವಲ್ಲ ಅವು ಇಟ್ಕೊಳ್ರಿ, ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ದೊಳಗ. ನೀವು ನಾರ್ಮಲ್ ಆಗಿ PU SSLC PU ಬುಕ್ಸ್ ಒಳಗ ಡಿಗ್ರಿ ಬುಕ್ಸ್ ಜ್ಞಾನಕ್ಕಿಂತ ಸಂಶೋಧನಾತ್ಮಕವಾಗಿರ್ತಕ್ಕಂಥ ಬುಕ್ಸ್ ಗಳದಾವಲ್ಲ ಅದ್ರೊಳಗೆ ಬೇರೆ ಬೇರೆ ಡೆಫಿನಿಷನ್ಸ್ ಗಳು ಇರ್ತಾರೆ. ಬೇರೆ ಬೇರೆ ಹಿಸ್ಟೋರಿಯನ್ ಹೇಳಿದ್ದ ಅವೆಲ್ಲ ಡೆಫಿನಿಷನ್ಸ್ ಗಳ ನೆನ್ಪಿಟ್ಕೊಳ್ರಿ. ಇವತ್ತು ಗ್ರೀಕ್ ಇತಿಹಾಸ ಲೇಖನ ಕಲೆ ಒಳಗ ನಿನ್ನೆ ಹೆರಾಡಟಸ್ ನೋಡಿದ್ರಿ, ಇವತ್ತು ಥುಸಿಡಿಡಸ್ ನಾಕದ ಮುಂದುವರೆದ ಭಾಗ ಏನೈತಲ್ಲ ಅದು ರೋಮ್ ಇತಿಹಾಸ ಲೇಖನ ಕಲೆ. ರೋಮ್ ಇತಿಹಾಸದೊಳಗ ಲಿವಿ ಮತ್ತು ಟ್ಯಾಸಿಟಸ್ ನಿಮ್ ಸಿಲೆಬಸ್ ಐತಿ, ಅಲ್ಲಿ 4 ಜನ ಬರ್ತಾರ, ಲಿವಿ, ಟ್ಯಾಸಿಟಸ್, ಕ್ಯಾಟೋ ಮತ್ತು ವರೋ. ಬಟ್ ನಿಮ್ದು ಇರೋ ಸಿಲೆಬಸ್ ಏನ್ ಇಬ್ರು ಅದಾರಲ್ಲ ಆ ಇಬ್ಬರನ್ನ ರೋಮ್ ಇತಿಹಾಸ ಲೇಖಕರು ಅಥವಾ ರೋಮ್ ಇತಿಹಾಸ ಚರಿತ್ರೆಕಾರರು ಅಥವಾ ರೋಮ್ ಇತಿಹಾಸ ಲೇಖನ ಕಲೆ ಏನೈತಲ್ಲ ಅದು ಮುಂದಿನ ಅವಧಿ ಒಳಗ ನೋಡಮಂತ.